ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮರ್ಥ ಸದ್ಗುರುಗಳಾದ ಶ್ರೀ ರಂಗರಾವ್ ಮಹಾರಾಜರವರ ದಿವ್ಯ ಚರಣಕ್ಕೆ ನಮಸ್ಕರಿಸುತ್ತಾ, ಅವರ ಪರಮ ಶಿಷ್ಯರಾದ ಶ್ರೀಯುತ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರಿಗೆ ಹೃತ್ಪೂರ್ವ ವಂದನೆಗಳನ್ನು ಮಾಡುತ್ತಾ, ಶ್ರೀ ಮಾತ್ರೆ ಸತ್ಸಂಗ ಪರಿವಾರದ ಎಲ್ಲಾ ಸದಸ್ಯರ ಸದ್ಭಕ್ತರ ಪರವಾಗಿ ಅವರಿಗೆ ಅನಂತ ಪ್ರಣಾಮ ಸಲ್ಲಿಸುತ್ತಾ, ಇಂದಿನ ಆಖ್ಯಾನಕ್ಕೆ ಅವರಿಗೆ ಆಹ್ವಾನ ಮಾಡೋಣ. ನಾವೆಲ್ಲರೂ ಸೇರಿ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡೋಣ. ಕಳೆದ 2 ಬಾರಿ ಗುರುವಾರದಿಂದ ಅವರು ಮನೋಬೋಧ ನಮ್ಗೆ ಬೋಧನೆ ಮಾಡ್ತಿದ್ದಾರೆ. ಅವರ ದಿವ್ಯ ಅಮೃತವಾಣಿಯಿಂದ 2 ಬಾರಿಯಿಂದ ಎಲ್ಲಾರು ಕೇಳ್ತಿದ್ದಾರೆ. ಎಲ್ಲಾರು ಹೆಚ್ಚು ಹೆಚ್ಚು ಇನ್ನೂ ಗುರುಗಳು ಹೇಳ್ಬೇಕು, ನಮ್ಗೆ ಬೋಧನೆ ಮಾಡ್ಬೇಕು ಅಂತ ಆಸಕ್ತರಾಗಿದ್ದಾರೆ. ಅವರದನ್ನ ನಮ್ಗೆ ವ್ಯಕ್ತಪಡಿಸ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಗೆ ಹೆಚ್ಚು ಹೆಚ್ಚು ಈ ಮನೋಬೋಧವನ್ನು ಬೋಧನೆ ಮಾಡಿ ನಮ್ಮ ಮನಸ್ಸನ್ನು ಸದ್ಗುರು ಚರಣ ಪಾದಕ್ಕೆ ಸಮರ್ಪಣೆ ಮಾಡುವಂತ ಮನೋಬೋಧ ಆಗ್ಲಿ, ಅದು ಸದಾ ಕಾಲ ಅವ್ರ ಚರಣದಲ್ಲೇ ವಿಲೀನ ಇರ್ಲಿ ಅನ್ನೋದನ್ನ ಪ್ರಾರ್ಥನೆ ಮಾಡುತ್ತಾ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरुर्साक्षात् परब्रह्मा तस्मै श्री गुरुवे नमः. गुरुर्साक्षात् परब्रह्मा तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ ಜय. श्री सद्गुरु दास राजा राम महाराज की जय. सकल साधु संत महाराज की जय. जय जय रघुवीर समर्थ. सुखासारिके पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಸುಖಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ರಾಮ ರಘುನಂದನ ರಾಮ ರಘುನಂದನ. ರಾಮ ಕುಲಭೂಷಣ ರಾಮ ಕುಲಭೂಷಣ. ರಾಮ ರಘುನಂದನ ರಾಮ ರಘುನಂದನ. ರಾಮ ಜಾನಕೀಪತಿ ರಾಮ ಜಾನಕೀಪತಿ. ರಾಮ ವಿಮಳಮತಿ ರಾಮ ವಿಮಳಮತಿ. ರಾಮ ರಘುನಂದನ ರಾಮ ರಘುನಂದನ. ರಾಮ ದಿನವತ್ಸಲ ರಾಮ ದಿನವತ್ಸಲ. ರಾಮ ಭಕ್ತವತ್ಸಲ ರಾಮ ಭಕ್ತವತ್ಸಲ. ರಾಮ ರಘುನಂದನ ರಾಮ ರಘುನಂದನ.
रामदास म्हणे तुझ, रामदास म्हणे तुझ अगम्य लीला, अगम्य लीला रामा रघुनंदना, रामा रघुनंदना, रामा कुलभूषणा, रामा कुलभूषणा, रामा रघुनंदना, रामा रघुनंदना, रामा रघुनंदना, रघुनंदना, रघुनंदना। राजाधिराज सद्गुरुनाथ महाराज की जय। श्री गुरुदेव दत्त। ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠ ದಾಸ ಶ್ರೇಷ್ಠ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳು ಆಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ನದ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗದ ಕಾರ್ಯಕ್ರಮದ ಪ್ರೇರಣಾಕರ್ತರು, ಕಾರಣಕರ್ತರು ಹಾಗೂ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ಈ ಒಂದು ಸತ್ಸಂಗದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ತಮಗೆಲ್ಲ ಗುರುಬಂಧುಗಳಿಗೆ, ಗುರುಭಗಿನಿಯರಿಗೆ, ತಾಯಿಯರಿಗೆ, ತಾಯಂದಿರಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ, ಅಷ್ಟೇ ಏಕೆ ಸಿದ್ಧಾವಸ್ಥೆಗೆ ಹೋಗಿ ಮುಟ್ಟಿದಂಥ ತಮಗೆಲ್ಲರಿಗೂ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಇವತ್ತು ಶ್ರೀ ಸಮರ್ಥ ರಾಮದಾಸರು ಮಹಾರಾಜರು ರಚಿಸಿರುವಂತಹ ದಿವ್ಯ ಗ್ರಂಥ ಉಪನಿಷತ್ಗೆ ಸಮಾನವಾಗಿರುವಂತಹ ಆ ಮನಾಚೆ ಶ್ಲೋಕದ ಓವಿಗಳನ್ನು ಈಗಾಗಲೇ ಚಿಂತನೆ ಮಾಡ್ಕೊತಾ ಬಂದದ್ದಾಗ್ಯದ. ಹೋದ ವಾರ ಮನಾಚೆ ಶ್ಲೋಕದ 3 ಮತ್ತು 4 ಈ 2 ಶ್ಲೋಕಗಳನ್ನು ನಾವು ನೀವುಗಳೆಲ್ಲ ಚಿಂತನೆ ಮಾಡಿದ್ದೆವು. ಇವತ್ತು 5 ಮತ್ತು 6 ಈ 2 ಶ್ಲೋಕಗಳ ಚಿಂತನವನ್ನು ನಾವು ನೀವು ಮಾಡಬೇಕಾಗ್ಯದ. ಸಿಂಹಾವಲೋಕನ ಅಂತ ಹೇಳಿ ಬರ್ತದ. ಸಿಂಹಾವಲೋಕನ ಅಂದ್ರ ಸಿಂಹ ಏನು ಮಾಡ್ತಂತ ತಾನು ಮುಂದೆ ಹೋದ್ಮೇಲೆ ಸ್ವಲ್ಪ ಹೋದ್ಮೇಲೆ ಹೊಳ್ಳಿ ನೋಡ್ತದಂತ ತಿರುಗಿ ನಾವು ಬಂದ ದಾರಿ ಹೆಂಗಿತ್ತು ಅಂಥೇಳಿ. ಹಂಗ ಸಾಧಕರಾಗಲಿ ಪರಮಾರ್ಥದ ಒಂದು ಈ ಪಥದೊಳಗೆ ಚಲಿಸೋರಾಗಲಿ ಹಿಂದೊಮ್ಮೆ ಸಿಂಹಾವಲೋಕನ ಮಾಡಿ ನೋಡಬೇಕು. ಹಿಂದೆ ನಾವು ಹೆಂಗಿದ್ದೆವು, ಇವತ್ತು ಹೆಂಗಿದ್ದೆವು, ನಾಳಿನ ಹೆಂಗೆ ಇರಬೇಕಾಗ್ಯದ ಅನ್ನುವಂಥ ವಿಚಾರವನ್ನು ನಾವು ಯಾವಾಗಲೂ ಚಿಂತನೆ ಮಾಡ್ಕೊತಾ ಇರಬೇಕು. ಅದಕ್ಕೆ ನಾವು ಸಿಂಹಾವಲೋಕನ ಮಾಡಿದಾಗ ಹಿಂದಿನ ಒಂದು ಸತ್ಸಂಗದೊಳಗೆ ನಾವು 3 ಮತ್ತು 4 ಶ್ಲೋಕಗಳನ್ನು ಚಿಂತನೆ ಮಾಡಿದೆವು. ಅವು ಯಾವಂದ್ರೆ ಶ್ರೀರಾಮ್ ಪ್ರಭಾತೆ ಮನಿ ರಾಮ ಚಿಂತಿತ ಜಾವಾ, पुढे वैकरी राम आदी वदावा, सदाचार हा थोर सोडून येतो, जनितो चितो मानवी धन्य होतो. श्रीराम मना वासना दुष्ट कामान ये रे, मना सर्वथा पाप बुद्धी नको रे, मना धर्मता नीती सोडू नको, मना अंतरी सार विचार राहो. ಶ್ರೀರಾಮ್ ಜೈ ಜೈ ರಘುವೀರ ಸಮರ್ಥ. ಈ 2 ಶ್ಲೋಕಗಳ ಬಗ್ಗೆ ನಾವು ನೀವುಗಳೆಲ್ಲ ಶ್ರವಣ ಮಾಡಿದೆವು. ಇವತ್ತು ಸಮರ್ಥರು ಈ ಒಂದು ಮನಕ್ಕೆ ಏನು ಬೋಧನಾ ಮಾಡ್ರಿ ಅಂತೇಳಿ
ಮನವನ್ನ ಮುಂದಿಟ್ಟುಕೊಂಡ ಅಂದ್ರ ಸಾಧಕರಾದವರು ನಿಮ್ಮ ಮನಸ್ಸಿಗೆ ನೀವು ಬೋಧ ಮಾಡ್ರಪ್ಪ ಅಂತೇಳಿ ಜಗತ್ತಿಗೆ ಬೋಧ ಮಾಡೋದ್ರಿಂದ ವಿಕಲ್ಪಗಳು ಬಹಳ ಹೆಚ್ಚಾಗಲಿಕ್ಕರ್ತಾವ. ಅದಕ್ಕೆ ನಿಮ್ಮ ಮನಸ್ಸಿಗೆ ನೀವು ಬೋಧ ಮಾಡ್ಕೋರಿ ಅಂತೇಳಿ ಅವ್ರು ಮೊದಲು ತಮ್ಮ ಮನಸ್ಸಿಗೆ ತಾವು ಬೋಧ ಮಾಡ್ಕೊಂಡಂಗ ನಮಗೆ ತೋರಿಸಿ ನಿಮ್ಮ ಮನಸ್ಸಿಗೆ ನೀವು ಬೋಧ ಮಾಡ್ಕೊಂಡ್ರೆ ಮಾತ್ರ ಪ್ರಗತಿ ನಿಮ್ಮಲ್ಲಿ ಆಗ್ತದ, ಅದು ಆಂತರಿಕವಾಗಿ ಪ್ರಗತಿ ಆಗ್ತದ, ಅದು ಬಹಳ ಮುಖ್ಯದ ಅಂತೇಳಿ ಈ ಮನೋಬೋಧವನ್ನು ರಚನೆ ಮಾಡಿದ್ರು. ಅವಾಗ ಅವ್ರಂತಾರ, ನೀವು ಈ ಪರಮಾರ್ಥದ ಒಂದು ಭೂಮಿಕೆಯನ್ನ ಮೊದಲು ತಯಾರು ಮಾಡ್ಕೋಬೇಕಾದ್ರೆ ನಿಮ್ಮಲ್ಲಿರುವಂತಹ ಕೆಲವೊಂದು ದೋಷ ಗುಣಗಳನ್ನು ನೀವು ಬಿಡಬೇಕಾಗ್ತದ. ಅದ್ರ ಜೊತೆ ಪರಮಾರ್ಥದ ಒಂದು ಪಥವನ್ನ ಪ್ರಥಮದಿಂದ ಹೆಂಗ್ ಚಾಲು ಮಾಡಬೇಕು ಅನ್ನುವಂಥದ್ದು ಹೋದವಾರದ ಹೇಳಿದ್ರು. ಪ್ರಭಾತೆ ಮನಿರಾಮ ಚಿಂತಿತ ಜಾವ ಅಂತ ಹೇಳಿದ್ರು. ಇವತ್ತೇನು ಹೇಳಿಕತ್ತಾರ ಅವರು ಮನಸ್ಸಿಗೆ, ಶ್ರೀರಾಮ ಸಮರ್ಥ ಮನಾಸ್ ಪಾಪ ಸಂಕಲ್ಪ ಸೋಡು ನಿದ್ಯಾವಾ ಮನಾ ಸತ್ಯ ಸಂಕಲ್ಪ ಜೀವಿ ಧರಾವಾ ಮನಾ ಕಲ್ಪನಾತೇನ ಕೋ ವಿಷಯಾಂಚಿ ವಿಕಾರೇ ಘಡೆ ಹೋ ಜನಿ ಸರ್ವ ಚೀಚಿ. ಶ್ರೀರಾಮ್ नको रे मना क्रोध हा खेदकारी नको रे मना कामना विकारी नको रे मना लोभ हा अंगीकारो नको रे मना मत्सरू दंभवारो. श्रीराम जय जय रघुवीर समर्थ. ಶ್ರೀರಾಮ್ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ, ನಾವು ನೀವುಗಳೆಲ್ಲ ಕೂಡೆ ನಮ್ಮ ಮನಸ್ಸಿಗೆ ಏನೇನನ್ನು ನಾವು ಬೋಧ ಮಾಡಿ ಪರಿವರ್ತನೆ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಸಮರ್ಥರು ಈ ಒಂದು 5ನೇ ಶ್ಲೋಕದೊಳಗೆ ಏನು ಹೇಳ್ತಾರಂದ್ರೆ, ಮನಾ ಪಾಪ ಸಂಕಲ್ಪ ಸೋಡು ನಿದ್ಯಾವ ಮನಾ ಸತ್ಯ ಸಂಕಲ್ಪ ಜೀವಿಧರಾವ. ಏನು ಮೊದಲನೇ 2 ಸಾಲ ಮನಾ ಪಾಪ ಸಂಕಲ್ಪ ಸೋಡು ನಿದ್ಯಾವ ಮನಾ ಸತ್ಯ ಸಂಕಲ್ಪ ಜೀವಿಧರಾವ ಮನಾ ಕಲ್ಪನಾತೆ ನಕೋ ವಿಷಯಾಂಚಿ ವಿಕಾರೇ ಘಡಿ ಹೋ ಜನಿ ಸರ್ವ ಚೀಚಿ. ಅವರಂತಾರ, ಮನವೇ, ಸಜ್ಜನನಾದ ಮನವೇ, ನಿನ್ನ ಮನಸ್ಸಿನಲ್ಲಿ ಪಾಪ ಸಂಕಲ್ಪವನ್ನು ಎಂದೂ ಯೋಚಿಸಬೇಡ. ಮನಸ್ಸಿಗೇನು ಹೇಳ್ತಾರವರು, ಎಲೈ ಮನಸ್ಸೇ, ನಿನ್ನ ಮನಸ್ಸಿನಲ್ಲಿ ನಿನ್ನಲ್ಲಿ ಪಾಪ ಸಂಕಲ್ಪವನ್ನು ಎಂದೆಂದಿಗೂ ಯೋಚಿಸಬೇಡ. ಮನವೇ ಸತ್ಯ ಸಂಕಲ್ಪ ಅಂದರೆ ಪರಮ ಸತ್ಯನಾದ ಶ್ರೀರಾಮನ ಪ್ರಾಪ್ತಿಗಾಗಿ, ಅರ್ಥಾರ್ಥ ಸದ್ವಸ್ತುವಿನ ಪ್ರಾಪ್ತಿಗಾಗಿ ಇಚ್ಛಿಸುತ್ತಾ ಇರು. ಯಾವಾಗಲೂ ಅದರ ಚಿಂತನೆ ಮಾಡ್ಕೋತಾ ಇರು. ಮನವೇ ವಿಷಯಗಳಲ್ಲಿ ಸುಖವಿದೆ ಎಂಬ ತಪ್ಪು ಕಲ್ಪನೆಯನ್ನು ಬಿಟ್ಟು ಬಿಡು. 3ನೇದ್ದು ಸಾಲಿನಾಗ ಏನು ಹೇಳ್ತಾರು, ಮನವೇ ವಿಷಯಗಳಲ್ಲಿ ಸುಖವಿದೆ ಎಂಬ ತಪ್ಪು ಕಲ್ಪನೆ ಬಿಟ್ಟು ಬಿಡು. 4ನೇ ಸಾಲಿನಾಗ ಹೇಳ್ತಾರ, ವಿಷಯಗಳ ವಿಕಾರಗಳಲ್ಲಿ ಮುಳುಗಿದವನು ಜಗತ್ತಿನಲ್ಲಿ ನಿಂದೆಗೆ ಗುರಿಯಾಗುತ್ತಾನೆ. ಯಾರು ವಿಷಯಗಳಲ್ಲಿ ಮುಳುಗ್ಯಾರಲ್ಲ ಆ ಮನುಷ್ಯ ಜಗತ್ತಿನೊಳಗೆ ನಿಂದೆಗೆ ಗುರಿ ಆಗ್ತಾನೆ. ಜಗತ್ತಿನಾಗ ಅವನ್ನೆಲ್ಲರೂ ಚೀತು ಅನ್ನುವಂಥ ಪರಿಸ್ಥಿತಿ ಅವನಿಗೆ ಬರ್ತದ. ಯಾಕಂದ್ರೆ ಜನಿ ನಿಂದ್ಯತೆ ಸರ್ವ ಸೋಡು ನಿದ್ಯಾವೆ ಅಂತ ಮೊದಲೇ ಹೇಳ್ಯಾರ ಅವರು. ಮನಾ ಸಜ್ಜನಾ ಭಕ್ತಿ ಪಂತೇಚಿ ಜಾವೆ ತರಿ ಶ್ರೀಹರಿ ಪಾವಿಜೇತೋ ಸ್ವಭಾವೆ ಜನಿ ನಿಂದ್ಯತೆ ಸರ್ವ ಸೋಡು ನಿದ್ಯಾವೆ ಜನಿ ವಂದ್ಯತೆ ಸರ್ವ ಭಾವೇ ಕರಾವೆ. ಆ ನಿಂದ್ಯವಾದದ್ದನ್ನು ಬಿಟ್ಟು ಬಿಡಪ್ಪ ಅಂತೇಳಿ 2ನೇ ಶ್ಲೋಕನಾಗೆ ಅವ್ರು ಹೇಳ್ತಾರ. ಇವತ್ತು ಮತ್ತೇನು ಹೇಳಿಕತ್ತಾರ ಅವರು, ಆ ವಿಷಯದ ವಿಕಾರದಲ್ಲಿ ನೀ ಮುಳುಗಿದೆ ಅಂದ್ರೆ ಜಗತ್ತಿನೊಳಗೆ ನೀನು ನಿಂದೆಗೆ ಗುರಿಯಾಗ್ತಿ. ಯಾಕಂದ್ರೆ ಜಗತ್ತ ನಮ್ಮನ್ನು ಪರೀಕ್ಷೆ ಮಾಡ್ತಿರ್ತದ. ಸಾಮಾನ್ಯರನ್ನ ಪರೀಕ್ಷೆ ಮಾಡ್ಲಿಕ್ಕಿಲ್ಲ. ಆದ್ರೆ ಈ ಪರಮಾರ್ಥದ ಹಾದಿಯೊಳಗೆ ನಾವು ನೀವುಗಳೆಲ್ಲ ಏನು ಹೋಗ್ಲಿಕ್ಕತ್ತೀವಲ್ಲ, ನಮ್ಮನ್ನ ಪ್ರತಿಯೊಬ್ಬರು ಪರೀಕ್ಷೆ ಮಾಡ್ತಿರ್ತಾರ. ಸಾಮಾನ್ಯರನ್ನ ಪರೀಕ್ಷೆ ಮಾಡೋದಿಲ್ಲ. ನಾವು ಜಗತ್ತಿನ ದೃಷ್ಟಿಯೊಳಗ, ಜನರ ದೃಷ್ಟಿಯೊಳಗ ಸ್ವಲ್ಪ ಉತ್ತಮರು ಅಂತೇಳಿ ಜಗತ್ ನಮ್ಮನ್ನು ಹೊಗಳ್ಲಿಕ್ಕತ್ತು ಅಥವಾ ಆ ಒಂದು ಮೆಟ್ಟಲ್ದಾಗ ನಮ್ಮನ್ನು ನೋಡ್ಲಿಕ್ಕತ್ತು ಅಂದ್ರೆ ಬಹಳಷ್ಟು ಮಂದಿ ನಮ್ಮಲ್ಲಿರುವಂಥ ದೋಷಗಳನ್ನು ಎತ್ತಿ ಇವರ ಮಾನಭಂಗವನ್ನು ಮಾಡಬೇಕು ಅಥವಾ ಇವರ ತೇಜೋಭಂಗವನ್ನು ಮಾಡಬೇಕು ಅನ್ನುವಂಥ ಇದೊಂದು ಸಮಾಜದ ಒಂದು ರೂಢಿನೇ ಅದ. ಅದ ಹೆಂಗ್ರಿ ಸಮಾಜ ಹಿಂಗ್ಯಾಕದ ಅಂತಂದ್ರೆ, ಸಮಾಜದಾಗ 3 ಪ್ರಕಾರದ ಜನರಿದ್ದಾರೆ. ಯಾಕಂದ್ರೆ ಸೃಷ್ಟಿ ರಚನೆ ಆದಾಗ ಮೂಲ ಮಾಯೆಯಲ್ಲಿ ಉದ್ಭವ ಆಗಿದ್ದೇ ಗುಣಮಾಯೆ. ಅಂದ್ರೆ 3 ಗುಣಗಳು ಅಲ್ಲೇ ಉತ್ಪತ್ತಿ ಆಗಿಬಿಟ್ಟವು, ಸತ್ವಗುಣ, ರಜೋಗುಣ ಮತ್ತು ತಮೋಗುಣ.
ಅಂದ್ರ ಈ ಭೂಮಿ ಮೇಲೆ ಸತ್ವಗುಣಗಳು ಇದ್ದಾರ, ರಜೋಗುಣಗಳು ಇದ್ದಾರ, ತಮೋಗುಣಿಗಳು ಇದ್ದಾರೆ. ಕೆಲವೊಬ್ರು ಸತ್ವಗುಣಿಗಳು ಏನು ಮಾಡ್ತಾರ, ಭಗವಂತನ ಭಕ್ತಿ ಮಾಡೋರ್ನ ಕೊಂಡಾಡ್ತಾರ, ಅವ್ರಿಗೆ ನಮಸ್ಕಾರ ಮಾಡ್ತಾರ, ಅವರು ಒಂದ ಸೇವಾ ಮಾಡ್ತಾರ, ಹಿಂಗೆಲ್ಲ ಸತ್ವಗುಣಿಗಳು ಮಾಡ್ತಾರ. ರಜೋಗುಣಿಗಳು ಅಂತಾರ ಏನ್ ನೋಡಿ ಚಂದಗೆ ಪ್ರಪಂಚ ಮಾಡೋದು ಬಿಟ್ಟು ಈ ಪರಮಾರ್ಥಮಕ್ಕೆ ಬೆನ್ನ ಹತ್ತಿ ಹೆಂಗ್ ಹುಚ್ಚರಿಗತಿ ಅಡ್ಡಾಡ್ಲಿಕ್ಕತ್ತ ನೋಡಂತೇಳಿ. ಯಾಕಂದ್ರೆ ಅವ್ರ ಗುಣದ ಪ್ರಭಾವದಿಂದ ಅದೇ ಅನಿಸ್ತದ. ಅವರು ಈಗ ಹೆಂಗದ ಇದೆಲ್ಲ ಯಾವಾಗಪ್ಪ ಇವ್ರು ಮಾಡೋದೇನದಲ್ಲ, ಇದು ಪೆನ್ಷನ್ ಆದ್ಮೇಲೆ ವಯಸ್ಸಾದ್ಮೇಲೆ ಮಾಡುವಂಥದ್ದು, ಈಗ ಮಾಡೋದೇನು, ಇದು ಯೋಗ್ಯನು ಅಂತ ಹೇಳಂತಾರೆ. ನನಗೆ ಎಷ್ಟೋ ಮಂದಿ ಅಂತಿದ್ರು, ಏನ್ರಿ ಕುಲಕರ್ಣರ ಏನಿದು ಚಂದಗೆ ಪ್ರಪಂಚ ಮಾಡೋದಿಲ್ಲ, ಅದು ಮಾಡೋದಿಲ್ಲ, ಬರೀ ಸತ್ಸಂಗ ಸಪ್ತಾಹನಕ್ಕೊತ್ತ ಅಡ್ಡಾಡ್ತೀರಿ, ನೋಡ್ರಿ ನಿಮ್ಮ ಇದ್ರಿಗೆ ನಾವು ದನ ಕಾಯವರೆಲ್ಲ ಕಾರ್ ತಗೊಂಡು ಅಡ್ಡಾಡ್ಲಿಕ್ಕತ್ತೀವು, ನಿಮ್ದು ಏನು ಪರಿಸ್ಥಿತಿ ರೀ ಅಂತ ನಮಗೂ ಅಂತಿದ್ರು. ಯಾಕಂದ್ರೆ ರಜೋಗುಣಿಗಳ ದೃಷ್ಟಿಗಳೊಳಗೆ ನಾವೆಲ್ಲರೂ ಹುಚ್ಚರೇ. ಮತ್ತು ತುಕಾರಾಮ್ ಮಹಾರಾಜರಿಗೆ ಹುಚ್ಚು ತುಕೆ ಅನ್ಬೇಕಾತಂದ್ರ ಮತ್ತು ರಜೋಗುಣಿಗಳು ತಮೋ ಗುಣಗಳು ಅವ್ರ ಪ್ರಭಾವದಿಂದನೇ ಹಂಗ ಆಗ್ತದ. ಅದು ನಮಗನ ಅವರು ಅಂತಾರ, ಇದೆಲ್ಲ ಅವಾಗ ಮಾಡಿದ್ರಿ ಪೆನ್ಷನ್ ಆದ್ಮೇಲೆ ಅಂತ. ಬಸವಣ್ಣವ್ರು ಅಂತಾರ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಯಾವಾಗ ಶರೀರದೊಳಗೆ ಶಕ್ತಿ ಅದ, ಬುದ್ಧಿ ತೇಜದ, ಮನಸ್ಸು ಪ್ರಸನ್ನದ, ಆ ಸಮಯದೊಳಗೆ ನೀನು ಭಗವದ್ಭಕ್ತಿಯೊಳಗೆ ನೀನು ಪ್ರವೇಶ ಮಾಡಿದೆ ಅಂದ್ರೆ ಮಾತ್ರ ನಿನಗೆ ಅದು ಸಾಧ್ಯ ಆಗ್ತದ. ಅಕಸ್ಮಾತ್ ಆವಾಗ ನಿಮಗೆ ಸಾಧ್ಯ ಅನ್ನೋಂತಾಗಲಿಲ್ಲ ಅಂದ್ರೂ ಸಹಿತ ಅಂತ್ಯಕಾಲದೊಳಗೆ ಸದ್ಗುರು ನಿಮ್ಮ ಬಂದು ಇದ್ರಿಗೆ ಬಂದು ನಿಂತ ನಿಮ್ಮಿಂದ ನಾಮಸ್ಮರಣೆ ಮಾಡಿಸಿ ನಿಮ್ಮನ್ನು ಮುಕ್ತ ಮಾಡಿಬಿಡ್ತಾನೆ. ಇದು ಸದ್ಗುರುನಾಥನ ಒಂದು ದೊಡ್ಡ ಪರಮ ಕೃಪಾದ. ಯಾರು ಸದ್ಗುರುನಾಥನ ಒಂದು ಭಕ್ತಿ ಮಾಡ್ತಿರ್ತಾರಲ್ಲ ಅವರು ಅಂತ್ಯಕಾಲದೊಳಗೆ ಕೊನೆ ಕ್ಷಣದೊಳಗೆ ನಮಗೆ ದರ್ಶನ ಕೊಡೋರು ಯಾರು ಅಂದ್ರೆ ಅವರು ಸದ್ಗುರುಗಳು. ಇದನ್ನು ನಾವು ನಿಶ್ಚಿತವಾಗಿ ಗಟ್ಟಿಟ್ಟುಕೊಂಡೇ ಸದ್ಗುರುಗಳ ಭಕ್ತಿ ಮಾಡಬೇಕು. ಅದಕ್ಕೆ ಎಲ್ಲಾ ದೇವರ ದೇವ ಸದ್ಗುರುನಾಥ ಅಂತ ಯಾಕಂದಾರಂದ್ರ, ಸದ್ಗುರುನಾಥ ಇಂಥ ಕೃಪಾಸಾಗರ, ಕರುಣಾಸಾಗರ, ದಯಾಸಾಗರ. ಅವು ಎಷ್ಟು ಕೃಪಾಸಾಗರ ಇದಾನಂದ್ರ, ನಾ ಅಂತ್ಯಕಾಲದೊಳಗೆ ಅಕಸ್ಮಾತ್ ನಮಗೆ ವಿಷಯದ ಚಿಂತನ ಬಂದ್ರು ಸಹಿತ ತಾ ಮುಂದೆ ನಿಂತ ತನ್ನ ರೂಪ ತೋರಿಸಿ ನೀ ನನ್ನ ನಾಮಸ್ಮರಣೆ ಮಾಡಪ್ಪ ಅಂತೇಳಿ ಮಾಡಿಸಿ ಆ ನಾಮದೊಳಗೆ ನಮ್ಮದ ಅಂತ್ಯಕ್ಷಣವನ್ನ ತಗೊಂಡ ತನ್ನ ಚರಣದೊಳಗೆ ಲೀನ ಮಾಡ್ಕೋತಾನ. ಇದು ಸದ್ಗುರುಗಳ ಪರಮ ಕೃಪಾ. ಅದಕ್ಕೆ ಗುರುಭಕ್ತಿ ಯಾರಿಗೆ ಸಿಕ್ಕದಲ್ಲ ಅವರು ದೊಡ್ಡ ಭಾಗ್ಯವಂತರು, ಗುರುವಿನ ಭಕ್ತಿ ಸಿಕ್ಕವ್ರು. ಯಾಕಂದ್ರೆ ಸದ್ಗುರುಗಳು ಸಿಗುವುದೇ ಕಠಿಣದ. ಈಗ ಸದ್ಗುರುಗಳಂತ ಹೆಸರಿಟ್ಟುಕೊಂಡು ಬೇಕಾದಷ್ಟು ಸಿಗ್ತಾರೆ, ಆದ್ರೆ ನಿಜವಾಗಿಯೂ ಸದ್ಗುರು ಸ್ವರೂಪ ಆ ಒಂದು ಸ್ಥಿತಿಯೊಳಗಿರೋವರು ಸಿಗುದು ಬಹಳ ಕಠಿಣದ. ಸಿಕ್ಕಾರಲ್ಲ ನಮಗ, ನಾವು ಈ ಸಮಯವನ್ನ ವ್ಯರ್ಥ ಕಳಿಬಾರದು. ಏತೇ ಜೇಣೆ ಆಳಸಕೇಲ ತೋ ಸರ್ವಸ್ವೇ ಬಿಡಾಲ. ಇಲ್ಲಿ ನೀವು ಆಲಸ್ತನ ಮಾಡಿದ್ರಿ ಅಂದ್ರೆ ನಿಮ್ಮನ್ನು ನೀವು ಮುಣಿಸ್ಕೊಂಡು ಬಿಡ್ತೀರಿಪ್ಪ. ಯಾಕಂದ್ರೆ ತಿರುಗಿ ನೀವು ಮನುಷ್ಯರಾಗಿ ಹುಡ್ತಿರಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ನೀವು ಮನುಷ್ಯರಾಗಿ ಹುಟ್ಟಿದ್ರು ಸಹಿತ ಈಗ ನಿಮಗೆ ಉಪದೇಶ ಕೊಟ್ಟಂತ ಸದ್ಗುರು ಮತ್ತೆ ನಿಮ್ಮ ಸಂಬಂಧ ಗರ್ಭವಾಸ ಅನುಭವಿಸ್ಬೇಕಾಗ್ತದೆ, ಮತ್ತೊಮ್ಮೆ ನಿಮ್ಮ ಸಂಬಂಧ ಹುಟ್ಟಿ ಬರ್ಬೇಕಾಗ್ತದೆ, ಮತ್ತೊಮ್ಮೆ ಎಲ್ಲ ನಮ್ಮಗತ್ತನೇ ಬದುಕಿ ನಮಗೆ ಮತ್ತೆ ಹಾದಿ ತೋರಿಸ್ಲಿಕ್ಕೆ ನಮ್ಮ ಮನೆ ತನಕ ಹುಡುಕಾಡ್ಕೊಂಡು ಬರ್ಬೇಕಾಗ್ತದೆ. ತಿರುಗಿ ಮುರುಗಿ ನೀವು ಸದ್ಗುರುಗಳಿಗೆ ಕಷ್ಟ ಕೊಟ್ಟಂಗ ಆಗ್ತದೆ. ಅದಕ್ಕೆ ಈಗೇನು ಬಂದಿರಲ್ಲ ಈಗ ಕಡಿಕೆ ಆಗಿಬಿಡ್ರಿ ಅಂತ ಬಹುಸಾಯಿ ಮಹಾರಾಜರು ಅಂತಿದ್ರ. ಗುರ್ಲಿಂಜಂಗ ಮಹಾರಾಜರಿಗೆ, ನಿನ್ನಿಂದ ಅನುಗ್ರಹಿತನಾಗಿ ನಿನ್ನಂತೆ ಆಗದಿದ್ದರೆ ಈ ಭುವಿಗೆ ಬಂದು ಫಲವೇನು ಅಂತಿದ್ರಂತ. ಇಲ್ಲಿ ಬಂದು ಫಲ ಏನದ, ನಿನ್ನಂತೆ ನಿನ್ನಿಂದ ಅನುಗ್ರಹಿತನಾದ್ಮೇಲೆ ನಿನ್ನಂತೆ ಆಗ್ಬೇಕು ನಾವು. ಅದಾಗಲಿಲ್ಲ ಅಂದ್ರ ಮಹಾರಾಜರಂತಾರ, ಏನಪ್ಪಾ ಇದು ವ್ಯರ್ಥ ಆತಲ್ಲ, ಇದೇ ಒಂದು ನಾಮ ಮತ್ತೆ ಯಾರಿಗಾರ ಕೊಟ್ಟಿದ್ರು ಉದ್ಧಾರ ಆಗ್ತಿದ್ರು ಅಂತೇಳಿ ಕಣ್ಣ ನೀರು ಬರ್ತಾವ್ರಿ. ಇದಕ್ಕೆಲ್ಲ ಕಾರಣ ಯಾಕಂದ್ರ ನಮ್ಮ ಮನಸ್ಸು ನಮ್ಮ ಹಿಡಿತನಾಗ ಇರ್ಲಾರ್ದೆ ಇದಕ್ಕೆ ಕಾರಣ. ಯಾಕಂದ್ರೆ ಮನ ಹೆಂಗದ ಅಂದ್ರ ಇವತ್ತಿನ ಈ ಮೊದಲೇ ಓವಿದು ಆಗ ನಾವು ಇದ್ರ ಅರ್ಥ ನೋಡಿದೇವಲ್ಲ, ಈ ಮನದ ಮುಖಾಂತರನೇ ಯಾಕೆ ನಾವು ಈ ಆಧ್ಯಾತ್ಮಕ್ ಬೋಧ ಮಾಡ್ಲಿಕ್ಕತ್ತಾರ ಸಮರ್ಥರು ಅಂದ್ರ, ಮನ ಪರಿವರ್ತನೆ ಆಗ್ಲಾರ್ದ ಮಹಾದೇವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಹಾದೇವನ ಸ್ಥಿತಿ ನಮಗೆ ಬರಬೇಕಾದ್ರ ನಮ್ಮ ಮನವನ್ನು ನಾವು ಪರಿವರ್ತನೆಗೊಳಿಸ್ಲಿಕ್ಕೆ ಬೇಕು. ಯಾಕಂದ್ರೆ ಮನ ಏನು ಅಲ್ಲಿ ಅನ್ನೋದಿಲ್ಲ, ನಾವು ಏನಪ್ಪಾ ನಾವು ಅದು ನಮಗೆ ಸೇರುದಿಲ್ಲ ಅನ್ನೋದಿಲ್ಲ, ಅದನ್ನ ಸೇರ್ಸಂಗ್ ಮಾಡ್ಲಿಕ್ಕೂ ನಿನ್ನಂತಲ್ಲಿ ರಗಡ್ ಉಪಾಯವ. ಮನಸ್ಸಿನ ಕೆಲಸ ಏನದ ಅದನ್ನ ಎದುರಾಗ ಹಚ್ತೀವಲ್ಲ ನಾವು, ಅದು ನಮಗೆ ಅದು ಬೇಕಂತದ, ನಮಗೆ ಅದೇ ಬೇಕಂತದ. ನಾಮಸ್ಮರಣೆ ಮಾಡ್ಕೋತೀರ್ರಿ, ಒಂದ್ 8 ದಿವಸ ನಾಮಸ್ಮರಣೆ ಮಾಡ್ರಿ ನೀವು ಕಟ್ಟಿಡದ.
9ನೇ ದಿವಸ ಅದೇ ಅಂತದ, ನಾಮಸ್ಮರಣೆ ಮಾಡಿ ನಡಿಪಾ ಅಂತಂತದ. ಅದಕ್ಕೆ ಮೊದಲು ಒಂದು 10-15 ದಿವಸ ಯಾರು ಕಟ್ಟಿ ಹಿಡಿದು ನಾಮಸ್ಮರಣೆ ಮಾಡ್ತಾರ, ಕಟ್ಟಿನಿಂದ ನಿಷ್ಠೆಯಿಂದ ಯಾರು ನಾಮಸ್ಮರಣೆ ಮಾಡ್ತಾರಲ್ಲ, 15 ದಿವಸ ಆದ್ಮೇಲೆ ಆ ನಾಮಕ್ಕಾಗಿ ಅವ್ರು ಪ್ರಯತ್ನ ಮಾಡೋ ಅವಶ್ಯಕತೆನೇ ಇಲ್ಲ. ಆ ನಾಮನೇ ಅವರಿಂದ ಮಾಡಿಸ್ಕೋತಿರ್ತದೆ. ಯಾಕಂದ್ರೆ ಮನಸ್ಸು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತದೆ. ಈಗ ನಮಗಾದ್ರೆ ನೋಡ್ಬೇಕು, ಈಗ ನೋಡ್ರಿ, ಊಟದ್ದೊಂದು ಚಟ ಹಾಕೊಂಡಿರ್ತೀವಿ ನಾವು. ಮಧ್ಯಾಹ್ನ ಊಟ 1 ಗಂಟೆಗೆ ಮಾಡೋದು. 1 ಗಂಟೆಗೆ ನೀವು ಏನೇ ಟಿವಿ ನೋಡ್ಕೋತ ಕೂಡ್ರಿ, ಪೇಪರ್ ಓದ್ಕೋತ ಕೂಡ್ರಿ, ಯಾರ ಜೊಡ್ರಿ ಕೂಡ್ರಿ, ನೀವು ಗಡಿಯಾಳ ನೋಡ್ಲಿಲ್ಲ ಅಂದ್ರೆ 1 ಗಂಟೆಗೆ ಮನಸ್ಸು ಹೇಳ್ತದೆ, ಈ ಸಣ್ಣ ಮೆದುಳು, ನಡಿಪಾ ಊಟಕ್ಕೆ ಅಂತೇಳಿ. ಯಾಕಂದ್ರೆ ಅದ್ರಾಗ ಅಲ್ಲಿ ಸೇವ್ ಆಗಿಬಿಟ್ಟಿರ್ತದೆ. ಹೆಂಗೆ ಮೊಬೈಲ್ನಾಗ ಸೇವ್ ಮಾಡ್ತೀವಲ್ಲ ಹಂಗೆ ಸೇವ್ ಆಗಿಬಿಟ್ಟಿರ್ತದೆ. ಹಂಗೆ ನೀವು ನಸಿಕ್ಲೆ ನಾ 3:30ಗೆ ಎದ್ದ 1 ತಾಸು 2 ತಾಸು ನಾಮಸ್ಮರಣೆ ಮಾಡ್ತಂತ ಸಂಕಲ್ಪ ಮಾಡ್ರಿ. ಮುಂದೆ ನೀವು ಅಲಾರಾಮ್ ಇಟ್ಕೋ ಅವಶ್ಯಕತೆನೇ ಇಲ್ಲ. ಅಲಾರಾಮ್ ಈಗ ಬಂದುತ್ತವು. ಒಂದು ನಾಡಿ ಮೇಲೆ ನಮ್ಮ ಸಮಯ ಎಲ್ಲ ನಿರ್ಧಾರ ಮಾಡ್ತಿರ್ತದೆ ಸಣ್ಣ ಮೆದುಳ. ನೀವು ಮಲ್ಕೋ ಹೊತ್ನ್ಯಾಗ ಸಂಕಲ್ಪ ಮಾಡಿಬಿಡ್ರಿ. ನಾವೇನು ಮಾಡಬೇಕು, ಮಲ್ಕೋ ಹೊತ್ನ್ಯಾಗ ಗುರುನಾಥಗೆ ಬೇಡ್ಕೊಂಡ ನಸಿಕ್ಲೆ 4 ಗಂಟೆಗೆ ನಾ ಎದ್ದು ನಾಮಸ್ಮರಣೆ ಮಾಡ್ಬೇಕಂತ ಮಾಡೀನ್ರಿ ಗುರುಗಳ, ಅದಕ್ಕೆ ಅದ್ರ ಜವಾಬ್ದಾರಿ ನಿಮಗೆ ಅಂತೇಳಿ ಆ ನಾಮಸ್ಮರಣೆ ಮಲ್ಕೊಂಡು ಬಿಡ್ರಿ. ಗಡಿಯಾಳಿನ ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ಬರೋಬ್ಬರ್ 4 ಗಂಟೆಗೆ ನಮ್ಮನ್ನ ಎಬ್ಬಿಸ್ತದ. ಯಾಕಂದ್ರೆ ಮನಸ್ಸಿಗೆ ಮಾಡುವಂತ ಸಂಕಲ್ಪ ಏನದಲ್ಲ, ಆ ಸಂಕಲ್ಪದಿಂದ ಆ ನಿರ್ಧಾರ ಮಾಡಿದೆ ಅಂದ್ರೆ ಮನನೇ ಎಲ್ಲ ಕೆಲಸ ಮಾಡ್ತಿರ್ತದೆ. ಅದಕ್ಕೆ ಅವ್ರಂದ್ರು, ಮನ ಪಾಪ ಸಂಕಲ್ಪ ಸೋಡೋನಿದ್ಯಾವ. ಅದಕ್ಕೆ ನೀನು ಮನಸ್ಸೇ ನೀ ಸಂಕಲ್ಪ ಮಾಡಿದೆ ಅಂದ್ರೆ ಅದನ್ನ ಸಾಧಿಸೇ ಬಿಡ್ತೀನಿ. ನೀನು ಮನಸ್ಸಿನ ಕೆಲಸದ ಸಂಕಲ್ಪ ಮಾಡಿದ್ರೆ ಸಾಧಿಸ್ತದ ಅದು. ಸಂಕಲ್ಪ ಮತ್ತು ವಿಕಲ್ಪ ಈ 2ರೊಳಗೆ ಮನಸ್ಸು ಓಡಾಡ್ತಿರ್ತದೆ ನಮ್ಮದು. ಒಮ್ಮೆ ನಿರ್ಧಾರ ಮಾಡ್ತದ, ಮತ್ತೊಂದು ಕ್ಷಣದೊಳಗೆ ಅದನ್ನೇನು ಮಾಡಿಬಿಡ್ತದೆ ಅಂದ್ರೆ ಬಿಟ್ಟು ಬೇರೆ ಮತ್ತೊಂದು ನಿರ್ಧಾರ ಮಾಡ್ಲಿಕ್ಕೆ ಹೋಗ್ತದೆ. ಅದಕ್ಕೆ ಸಂಕಲ್ಪ ವಿಮಾಯ ಸಂಸಾರಾಸಿ. ತುಕಾರಾಮ್ ಮಹಾರಾಜರು ಅಂದ್ರು, ನೋಡಪ್ಪ, ನೀ ಮಾಡೋ ಭಕ್ತಿ ನನಗೆ ಸೇರ್ಬೇಕಾದ್ರೆ ನೀ ಮೊದಲು ನಿರ್ಧಾರ ಮಾಡ್ಕೋ, ಈ ಸಂಸಾರ ಸುಳ್ಳದ ಅನ್ನೋದು. ಸಂಸಾರ ಸುಳ್ಳು ಅನ್ನೋ ಅಂತದ್ ನೀ ಸಂಕಲ್ಪ ಮಾಡಿ ನಿನ್ನ ಮನಸ್ಸಿಗೆ ಇದು ಸುಳ್ಳೇ ಅದ ಅಂತ ನಿರ್ಧಾರ ಮಾಡು. ಆಮೇಲೆ ನನ್ನ ಕಡೆ ಬಂದದ ನನ್ನ ಪ್ರೇಮ ಮಾಡ್ತೀನಿ. ಅದು ಬೇಕು ಇದು ಬೇಕು ಅಂದ್ರೆ ಅದೇನಂತಾರಲ್ಲ, ಮಂಗೆ 2 ಬುಟ್ಟಿಯೊಳಗೆ ಕಾಲಿಟ್ಕೊಂಡು ಪ್ರವಾಸ ಮಾಡಿದಂಗೆ ಆಗ್ತದೆ ನಮ್ದು. ಅದಕ್ಕೆ ಒಂದನ್ನು ಹಿಡಿ, ಒಂದನ್ನು ಬಿಡು ಅಂದ್ರೆ ಬಿಟ್ಟು ಹೋಗಬೇಡ, ಮನಸ್ಸಿನಿಂದ ಬಿಡು. ಇಷ್ಟೇ, ಮನಸ್ಸಿನಿಂದ ಅದ್ರ ಮೇಲಿಂದ ಇದು ತೆಗಿ ಅಂತ ಹೇಳ್ತಾರವರು. ಅದಕ್ಕೆ ಈ ಮನಸ್ಸನ ಇದು ಎಲ್ಲದಪ್ಪ, ಇದು ಮನ ಅಂದ್ರೆ ಇದು ಯಾವ್ದಿದು, ಎಲ್ಲದ, ಇದ್ರ ಸ್ಥಾನ ಯಾವುದು, ಇವನ್ನೆಲ್ಲ ನಾವು ವಿಚಾರ ಮಾಡಿದೇವಂದ್ರೆ, ಶರೀರದೊಳಗೆ 4 ಶರೀರವರಿ: ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ. ಇದು ಶರೀರದ 4, ಪಿಂಡಕ್ಕೆ 4, ಬ್ರಹ್ಮಾಂಡಕ್ಕೆ 4, ಒಟ್ಟು 8 ಶರೀರಗಳು ಅವ. ಈ 4 ಶರೀರದೊಳಗೆ ಸ್ಥೂಲ ಶರೀರ, ಈಗ ಏನ್ ನಾವು ಕಾಣಿಸ್ಲಿಕ್ಕತ್ತೇವಲ್ಲ, ಕೈಯ ಕಾಲ ಮೋತಿ ಇವೆಲ್ಲ ಏನ್ ನಾವು ಕಣ್ಣಿಗೆ ಇದ್ರಿಗೆ ಕಾಣ್ಲಿಕ್ಕತ್ತೇವಲ್ಲ, ಇದು ಸ್ಥೂಲ ಶರೀರ. ಇದು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಇದನ್ನೆಲ್ಲ ಕೂಡಿಸಿದ್ದು ಇದೊಂದು ಶರೀರ ಅದ. ಪಂಚಭೂತಗಳಿಂದ ನಿರ್ಮಾಣ ಆದಂತ ಈ ಶರೀರ, ಇದು ಸ್ಥೂಲ ಶರೀರ. ನಾವು ಏನು ಮಾಡ್ಲಿಕ್ಕತ್ತೇವಂದ್ರಿ, ನಾವು ನಿಮಗೆ ಹೇಳ್ಬೇಕಂದ್ರೆ, ಪರಮಾರ್ಥದೊಳಗೆ ನಾವು ಎಂಟರ್ ಆದ ಕೂಡಲೇ ನಮ್ಮ ಪ್ರಯತ್ನ ಸ್ಥೂಲ ಶರೀರ ಶೃಂಗಾರ ಮಾಡ್ಕೋದ್ರಾಗೆ ಹೊಂಟದ. ನಾವೇನ್ ಮಾಡಿಬಿಡ್ತೇವು, ನಾವು ಪರಮಾರ್ಥಿಗಳು ಅನಿಸ್ಬೇಕು ಅನ್ನೋದೇ ನಮ್ಮ ತಲೆಯಾಗ. ಒಟ್ಟ ಜಗತ್ತು ನಮ್ಮನ್ನ ಇವ್ರು ಅಧ್ಯಾತ್ಮವಾದಿಗಳಿದ್ದಾರಪ್ಪ ಅಂತೇಳಿ, ಇವ್ರು ಸಂತ್ರಗತೆ ಇದ್ದಾರ ಅಂತ ಅನಿಸ್ಬೇಕು. ಸಂತ್ರ ಏನೇನು ಡ್ರೆಸ್ ಹಾಕೋತಾರ, ಡ್ರೆಸ್ ಹಾಕೋದು, ಹಿಂಗೆ ಬುಕ್ಕಿಟ್ ಹಚ್ಕೋದು, ಮಾಲೆ ಹಾಕೋದು, ಏನು ಅಗದಿ ಏನಪ್ಪಾ ಅಂದ್ರೆ ಸಂತ್ರಗತೆನೇ ಅಡ್ಡಾಡೋದು, ಹಿಂಗೆಲ್ಲ ಮಾಡ್ತೇವು. ಇದು ಸ್ಥೂಲ ಶರೀರದೊಳಗೆ ನಾವು ಸಂತ್ರಗತೆ ಇರ್ಬೋದು. ಆದ್ರೆ ಸಂತತ್ವ ಅನ್ನುವಂಥದ್ದು ಸೂಕ್ಷ್ಮ ಶರೀರದೊಳಗೆ ನಾವು ಪರಿವರ್ತನೆ ಆದಾಗೆ ಆಗ್ತದೆ. ಸ್ಥೂಲ ಶರೀರದೊಳಗೆ ನಾವು ಸಂತ್ರಗತೆ ಇರ್ಬೋದು, ಮಹಾರಾಜರ ಗತೆ ಇರ್ಬೋದು, ಗುರುಗಳ ಗತೆ ಇರ್ಬೋದು, ಶರಣರ ಗತೆ ಇರ್ಬೋದು. ಅವು ಎಲ್ಲ ಬೇರೆ ಬೇರೆ ವೇಷಗಳವ ಪರಮಾರ್ಥದೊಳಗೆ. ಕೆಲವೊಬ್ರು ಕ್ಯಾವಿ ಹಾಕ್ತಾರ, ಕೆಲವೊಬ್ರು ಜಡಿ ಬಿಡ್ತಾರ, ಕೆಲವೊಬ್ರು ತಲೆ ಎಲ್ಲ ಇದು ಮಾಡ್ಕೊಂಡು ಬಿಡ್ತಾರ, ಕೆಲವೊಬ್ರು ಬರ ಮೇಲೆ ಇರ್ತಾರ, ಕೆಲವೊಬ್ರು ಹಿಂದಕ್ಕೆ ಯಾರ ಅವ್ರ ಗುರುಗಳದು ಎಂತ ಒಂದು ಅರಿವಿ ಹಾಕೊಂಡಿರ್ತಾರ, ಆ ಪ್ರಕಾರ ಡ್ರೆಸ್ ಹಾಕೊಂಡಿರ್ತಾರ. ಅಂದ್ರೆ ಏನೇನೋ ಮಾಡಿ ಹೊರಗೆ ಸಮಾಜ ನೋಡಿದ್ರೆ ನಾವು ಪರಮಾರ್ಥವಾದಿಗಳು ಅಂತನ್ನುವಂಥದ್ದು, ನಾವು ಇಂಥವ್ರೇ ಇದ್ದಾವಂತ ಗುರುತು ಸಂಬಂಧ ಹಿಡಿಯೋ ಸಂಬಂಧ ನಾವು ಸ್ಥೂಲ ಶರೀರ ಪರಿವರ್ತನೆ ಮಾಡ್ಕೋತೀವಿ. ಆದ್ರೆ ನಾವು ಸೂಕ್ಷ್ಮ ಶರೀರದ ಕಡೆ ಹೋಗ್ಲಿಕ್ಕೆ ತಯಾರಿಲ್ಲ. ಸಮರ್ಥರು ಅದಕ್ಕೆ ಇವತ್ತು ಈ ಮನಾಚಿ ಶ್ಲೋಕ ಬರ್ಲಿಕ್ಕೆ ಕಾರಣ ಅಂದ್ರೆ ಏನು, ನೀವು ಸೂಕ್ಷ್ಮದಾಗ ಹೋಗ್ರಿ ಅಂತಾರವ್ರು.
ಯಾಕಂದ್ರೆ ಪರಮಾರ್ಥ ಅನ್ನುವಂತಹದ್ದು ಸ್ಥೂಲ ಪ್ರಯಾಣ ಅಲ್ಲದು, ಹೊರಗಿನ ಬಾಹ್ಯ ಪ್ರಯಾಣ ಅಲ್ಲಿದು. ಇದು ಆಂತರಿಕವಾಗಿ ನೀವು ಪ್ರಯಾಣ ಮಾಡ್ಬೇಕಾಗ್ಯದಂತ. ಅದಕ್ಕ ಈ ಸೂಕ್ಷ್ಮ ಶರೀರದ ಅಂಗಗಳು ಯಾವಪ್ಪ ಅಂದ್ರ ಅಂತಃಕರಣ ಪಂಚಕ ಅಂತಂತಾರ. ಅಂತಃಕರಣ ಪಂಚಕ ಅಂದ್ರೆ ಏನು? ಈ 5 ಇದರಿಂದ ಆತ್ಮನ 5 ಅಂಗಗಳಿವು. ಯಾವ? ಅಂತಃಕರಣ ಪಂಚಕ. ಈಗ ಮನುಷ್ಯ ಶರೀರ ಬಿಟ್ಟು ಕೂಡಲೇ ಈ ದೇಹ ಇಲ್ಲೇ ಉಳಿತದ. ಆದ್ರ ವಿಷಯ ವಾಸನೆಗಳು ಅನ್ನುವಂಥವು ಏನವಲ್ಲ, ಈ ಅಂತಃಕರಣ ಪಂಚಕ ಜೋಡಿ ಇದು ಸೂಕ್ಷ್ಮ ಶರೀರ ಏನಾಗ್ತದ, ಮ್ಯಾಲೆ ಹೋಗಿಬಿಡ್ತದ. ಆ ವಿಷಯ ವಾಸನೆಗಳು ಆ ಒಂದು ಸ್ಥಾನದಾಗ ಏನಪ್ಪಾ ಅದೊಂದು ಲೋಕದ ಅಲ್ಲಿ ಇರ್ತಾವ. ಮುಂದ ಅದೇ ವಿಷಯಗಳನ್ನ ಪೂರ್ತಿ ಮಾಡ್ಕೋ ಸಂಬಂಧ ಮತ್ತೊಂದು ಶರೀರದಾಗ ಹೋಗ್ತಾವ. ಆದ್ರೆ ಇದನ್ನ ತಗೊಂಡು ವಿಷಯ ವಾಸನೆಗಳನ್ನ ತಗೊಂಡು ಹೋಗುವಂಥವು ಯಾವಂದ್ರ ಇದು ಸೂಕ್ಷ್ಮ ಶರೀರ. ಇದ್ರಾಗ 5 ಅಂತಃಕರಣ ಪಂಚಕಗಳು ಯಾವಂದ್ರ, ಒಂದು ಅಂತಃಕರಣ, ಎರಡನೇದ್ದು ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವು ಅಂತಃಕರಣ ಪಂಚಕಗಳು. ಅಂದ್ರೆ ಇಲ್ಲಿ ಯಾವ್ಯಾವ ಬಂದು? ಒಂದು ಅಂತಃಕರಣ. ಅಂತಃಕರಣ ಎಲ್ಲಿದೆ ಅಂದ್ರೆ ಮನದು ಎಲ್ಲೋ ಒಂದು ಅತಿ ಸೂಕ್ಷ್ಮ ಒಂದು ಜಾಗದಾಗ. ಈಗ ನಾವು ಹೆಂಗ್ ಮೊಬೈಲ್ನೊಳಗೆ ಸೇವ್ ಮಾಡಿ ಇಡ್ತೇವಲ್ರಿ, ಆ ಸೇವ್ ಮಾಡಿ ಇಡೋ ಜಾಗ ಅಂತಃಕರಣದದು. ಅಲ್ಲಿ ಹೋಗಿ ನಾವು ಏನಾರ ಮನಸ್ಸಿನಿಂದ ವಿಚಾರ ಮಾಡಿ ಯಾವುದರ ಮನಸ್ಸಿಗೆ ಹಚ್ಕೊಂಡು ಹೋದ್ರೆ ಅದು ಹೋಗಿ ಅಂತಃಕರಣ ಕತ್ತಿ ಬಿಟ್ಟಿರ್ತದ. ಎರಡನೇದ್ದು ಮನಸ್ಸ, ಮೂರನೇದ್ದು ಬುದ್ಧಿ, ನಾಲ್ಕನೇದ್ದು ಚಿತ್ತ, 5ನೇದು ಅಹಂಕಾರ. ಈಗ ನಮಗೆ ಬಂದದ್ದು ಸಮರ್ಥನೆ ಮಾಡಿದ್ದು ಮನಕ್ಕೆ ಬೋಧ ಮಾಡೋದು. ಮನಕ್ಕೆ ಯಾಕೆ ಬೋಧ ಮಾಡಿದ್ರ ಅಂದ್ರೆ ಇಲ್ಲಿ ಬುದ್ಧಿ ಕೆಲಸ ಮಾಡ್ತಿರ್ತದ. ಬುದ್ಧಿ ಬಹಳ ಕೆಟ್ಟದು. ಇದೇನು ಮಾಡ್ತದ, ಮನ ಏನಾರ ಒಂದು ವಿಚಾರ ಮಾಡ್ತಂದ್ರೆ ಬುದ್ಧಿ ನಿರ್ಣಯ ತಗೋತಿರ್ತದ. ಮನ ಅಂತದ ನನಗೆ ಇದು ತಿನ್ಬೇಕಾಗ್ಯದ, ಈಗ ಪೇಡೆ ತಿನ್ಬೇಕಾಗ್ಯದ ಅಂತದ. ಬುದ್ಧಿ ಅಂತದ ನಿನಗೆ ಶುಗರ್ ಅದನು ಅಂತ ಹೇಳ್ತದ. ತಿಂತಿ ಒಂದೇ ತಿನ್ನು ಅಂತ ಬುದ್ಧಿ ಹೇಳ್ತದ. ಇದು ಮನಸ್ಸಂತದ, ಇಂದ್ರಿಯಗಳಂತ ನನಗೆ ಭಾಳ ಬೇಕಂತೇಳಿ ರಸೇಂದ್ರಿಯ ಅಂತದ, ಭಾಳ ತಿಂದು ಬಿಡ್ತದ, ಹಿಂದಗಡೆ ಒದ್ದಾಡ್ತದ. ಅದಕ್ಕೆ ಈ ಮನ ಏನದಲ್ಲ, ಈ ಮನ ಇದ್ರ ಎಲ್ಲದಕ್ಕಿಂತ ಚಂಚಲ ಯಾವುದಂದ್ರೆ ಮನ. ಏನು ಮನಕ್ಕೆ ಎಷ್ಟು ಚಂಚಲ ಅದ ಅಂದ್ರೆ ಇದಕ್ಕೆ ಮರ್ಕಟಕ್ಕೆ ಹೋಲಿಸ್ಯಾರ ನೋಡ್ರಿ. ಇದನ್ನ ಮನವನ್ನ ಮರ್ಕಟಕ್ಕೆ ಹೋಲಿಸ್ಯಾರ ಮಹಾತ್ಮರು. ಯಾಕಂದ್ರೆ ಮರ್ಕಟ ಹೆಂಗ್ ಮಾಡ್ತದಂದ್ರೆ ಅದ್ರಷ್ಟು ಚಂಚಲನ ಯಾವುದು ಅಲ್ಲ. ಮತ್ತ ಹಂಗ ಚಂಚಲ ಇದ್ರು ಸಹಿತ ಇವತ್ತಿನ ದಿವಸ ರಾಮನ ಒಂದು ಅತ್ಯಂತ ಶ್ರೇಷ್ಠ ಭಕ್ತಾಗ್ರಹಿ ನೆನೆಸ್ಕೊಂಡ ಅಂತ ಮಾರುತಿನ ಏನೋ ಅದೆಲ್ಲ ಮರ್ಕಟ್ನೆಲ್ಲ. ಮತ್ತ ಹೌದಲ್ರಿ, ನಮಗ ಇದೊಂದು ಕಾರಣ ಆಗ್ಯದ ಮನ ಚಂಚಲದ ಅಂತೇಳಿ. ಆದ್ರೆ ಚಂಚಲ ಮನವನ್ನ ಭಗವಂತನ ಒಂದು ಚರಣದೊಳಗ ಅಧಿಷ್ಠಾನದೊಳಗೆ ನಾವು ಲೀನ ಮಾಡಿಬಿಟ್ಟೇವ ಅಂದ್ರೆ ಮನ ಅದೇನಂತಾರಲ್ಲ ನಾಯಿಗತಿ ಬೀಳ್ತದ. ಅದನ್ನ ಏನು ಕೆಲಸನೇ ಮಾಡೋದ್ರ ಅದು. ಆಮೇಲೆ ನಾವು ಭಗವಂತಗೆ ಸಂಪೂರ್ಣ ಶರಣಾಗತ ಆಗ್ಲಾರ್ದಕ್ಕೆ ಈ ಮನಸ್ಸಿನ ಎಷ್ಟೊಂದು ಗದ್ದಲದಡ್ದು. ಹಿಂಗಾಗಿ ಏನಾಗಿಬಿಡ್ತದ, ನಾವು ಆ ಮನಸ್ಸಿನ ಬಗ್ಗೆ ಲಕ್ಷ್ಯ ಕೊಡ್ಲಾರ್ದಕ್ಕಾಗಿ ಪರಮಾರ್ಥ ಮಾಡ್ತೇವೆ. ಖರೆ ಮನಸ್ಸಿನಾಗ ಒಳಗಿನ ಮಾತ್ರ ನಮ್ಮ ದೋಷಗಳು ಹಂಗೆ ಉಳ್ಕೊಂಡು ಬಿಡ್ತಾವ. ನಾ ಜಗತ್ತಿನಾಗ ಚೀತು ಅನಿಸುವಂತ ಪರಿಸ್ಥಿತಿ ಬರ್ತದೆ. ಏನು ಅವ್ರಂತಾರ, ಅದ್ವೈತ ನಿರೂಪಣೆಯಾಗಾದ ವಕ್ತ ಪರಿ ವಿಷಯಿ ಲೋಲಂಗತ ಐಶಿಯ ಗುರುಚೇನಿ ಸಾರ್ಥಕತಾ ಹೋಣಾರ ನಾಹಿ ಅಂತ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧನಾಗ ಅಂತಾರ. ಹೇಳುದ್ರ ಅದ್ವೈತ ನಿರೂಪಣೆ ಹೇಳೋದು, ವೈರಾಗ್ಯದ ಮಾತು ಹೇಳೋದು, ತಾರೆ ಮಾತು ವಿಷಯದೊಳಗೆ ತುಂಬಿಕೊಂಡು ಕೂತಿ ಬಿಡುದು ಅಂದ್ರೆ ಅದು ಹೆಂಗ ಅನಿಸ್ತಂದ್ರೆ ಜಗತ್ನಾಗ ಚೀತು ಅನಿಸ್ಕೊಂಡಂಗೆ ಆಗ್ತದ. ಎಲ್ಲಿ ತನಕ ಇವ್ ನೋಡ್ತಾರ ಮುಂದೆ ಹಿಂದ್ ಸರಿದು ಬಿಡ್ತಾರೆ. ಯಾಕಂದ್ರೆ ನಮ್ಕಿತ್ತ ಇವರೇ ಕೆಟ್ಟ ವಿಷಯದಾಗ ಸೇರ್ಯ ನೋ ಮಾರಾಯ ಅಂತ ಅನಿಸಿ ದೂರ ಸರಿದು ಬಿಡ್ತಾರೆ. ಅದಕ್ಕೆ ಅವ್ರೇನಂತಾರ, ರಾಮಾಚಾರ್ಯ ಕಣ್ಕೆ ಅವರು ಮನಸ್ಸಿನ ಬಗ್ಗೆ ಚಂದ ಹೇಳ್ತಾರ. ಹರೀ ಮನವೇ ಕಾರಣವು ಬಂಧನ ಮೋಕ್ಷಗಳಿಗೆ, ಮನವೇ ಕಾರಣವು ಸುಖ ದುಃಖಗಳಿಗೆ. ಮನಸ್ಸು ಬಿಗಿ ಹಿಡಿದು ವಿಷಯಗಳ ತ್ಯಜಿಸು, ಮನಸ್ಸು ನಾಮ ಸ್ಮರಣೆಯೊಳು ಸದಾ ಇರಿಸು. ಮನಸ್ಸು ನಾಮ ಸ್ಮರಣೆಯೊಳು ಸದಾ ಇರಿಸು. ಮನವೇ ಕಾರಣವು ಬಂಧನ ಮೋಕ್ಷಗಳಿಗೆ. ಬಂಧನಕ್ಕೂ ಕಾರಣ ಮನಸ್ಸೇ ಅದ, ಮೋಕ್ಷಕ್ಕೂ ಕಾರಣ ಮನಸ್ಸೇ ಅದ. ಅದಕ್ಕೆ ಈ ಮನಸ್ಸಿನ ಮೇಲೆ ಯಾರು ಪ್ರಭುತ್ವ ಸಾಧಿಸ್ಯಾರ, ಮನಸ್ಸನ್ನ ಯಾರು ತಮ್ಮ ಒಂದು ಹಿಡಿತನಾಗ ಇಟ್ಕೊಂಡಾರಲ್ಲ ಅವ್ರು ಮಹಾದೇವನೇ ಅಂತಾರ.
ಅವ್ರು ಮತ್ತೊಂದು ಬೇರೆ ಇಲ್ಲ ಅವ್ ದೇವರಾಗೋದು ಬೇರೆ ದೇವರು ಅಂತೇಳಿ ಏನು ಇದು ಮಾಡೋ ಇಲ್ಲ. ಯಾರು ಮನಸ್ಸಿನ ಮೇಲೆ ತನ್ನ ಪೂರ್ಣ ಪ್ರಭುತ್ವ ಸಾಧಿಸಿಕೊಂಡಾರಲ್ಲ ಅವರು ಮಹಾದೇವರು. ಅಂತ ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸಿಕೊಂಡವ್ರು ಯಾರ್ಯಾರಿದ್ದಾರಲ್ಲ ಅವರೇ ಮಹಾತ್ಮರು, ಅವರೇ ಸದ್ಗುರುಗಳಿದ್ದಾರೆ. ಅವ್ರ ಸದ್ಗುರುಗಳಿಗೆ ಮನಸ್ಸು ಏನೋ ಮಾಡೋದಿಲ್ಲ. ಮನಸ್ಸು ಹೆಂಗೆ ಹೇಳ್ತದ ಹಂಗ ಸದ್ಗುರು ಹೆಂಗೆ ಹೇಳ್ತಾನೆ ಹಂಗೆ ಮನಸ್ಸು ಕೇಳ್ತದ. ಅದಕ್ಕೆ ಅವ್ರೇನಂದ್ರು, ನೀವು ನೀಗಿದ್ರೆ ಅದನ್ನ ಎಷ್ಟು ಸಾಧ್ಯದ ಅಷ್ಟು ಈ ಮನೋಭಾವದ ಕೇಳ್ಕೊಂಡು ಅದನ್ನ ಹಿಡಿತನಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಅಕಸ್ಮಾತ್ ನಿಮಗಿದು ಅಸಾಧ್ಯ ಅನ್ನಿಸ್ತಂದ್ರೆ ನಿಮ್ಮ ಸದ್ಗುರುಗಳಿಗೆ ಒಪ್ಪಿಸ್ಬಿಡ್ರಿ ಅಂತ. ಇಷ್ಟೇ. ಎಷ್ಟು ಸಾಧ್ಯದ ಅಷ್ಟು ಪ್ರಯತ್ನ ಮಾಡ್ರಿ. ಈ ಮನಸ್ಸಿನ ಒಂದು ವಿವೇಕ ಜಾಗೃತಿ ಮಾಡಿಕೊಂಡು ಮಹಾರಾಜರು ಹೆಂಗೆ ಹೇಳ್ಯಾರ ಇದನ್ನು ನಾವು ಪರಿವರ್ತನೆ ಮಾಡ್ಕೋಬೇಕಂತೇಳಿ ಸಾರಾಸಾರ ವಿಚಾರ ಮಾಡಿ ವಿವೇಕ ಜಾಗೃತ ಮಾಡ್ಕೊಂಡು ಪ್ರಜ್ಞಾ ಜಾಗೃತಿ ಮಾಡ್ಕೊಂಡು ನಾವು ಮನಸ್ಸನ್ನ ನಮ್ಮ ಮಂಡರ್ನಾಗ ಇಟ್ಟುಕೊಂಡು ಅದರಿಂದ ಆಗುವಂಥ ಲುಕ್ಷಾನಗಳನ್ನು ವಿಚಾರ ಮಾಡಬೇಕು, ಲಾಭವನ್ನು ವಿಚಾರ ಮಾಡಬೇಕು. ಮಾಡಿ ನಾವೇನು ಮಾಡಬೇಕು, ಲಾಭ ಮಾಡ್ಕೊಳ್ಳಿಕ್ಕೆ ಬಂದೇವು ಅಂದಾಗ ಲಾಭ ಮಾಡ್ಕೊಳ್ಬೇಕು. ತುಕಾಮಣೆ ಲಾಭ ಹೋಯತೋ ವ್ಯಾಪಾರ ಅಂತ. ಭಗವಂತನ ಚಿಂತನಾದೊಳಗೆ ನಿಮಗೆ ಲಾಭ ಅದ ಏನು? ಹಿತತೋಕರಾವೆ ದೇವಾಚೆ ಚಿಂತನ ಕರುಣಿಯಾಮನ ಶುದ್ಧ ಭಾವೆ. ಮನಸ್ಸು ಶುದ್ಧ ಇಟ್ಟುಕೊಂಡು ಭಾವ ತುಂಬಿ ನೀವು ಮಾಡಿದ್ರಿ ಅಂದ್ರೆ ನೀವು ಈ ಬಂದದ್ದು ಇಲ್ಲಿ ಲಾಭ ಆಗ್ತದೆ. ಈಗ ನಾವು ಒಂದು 3 ದಿವಸ ಸಂತಿಗೆ ಬಂದೇವಿ. ಇಲ್ಲಿ ಏನೇನೋ ಪ್ರಾರಬ್ಧದ ಗಂಟು ಕಟ್ಕೊಂಡು ಬಂದೆವು. ಅವನಷ್ಟು ಮಾರ್ಕೊಂಡು ಗಂಟು ಖಾಲಿ ಮಾಡ್ಕೊಂಡು ಆ ಅರ್ಬಿ ಅನ್ನೋದ ಕಿಸೆದಾಗ ಹಾಕೊಂಡು ಹೋಗುದು ಚಲೋ. ಮತ್ತು ಅದನ್ನೆಲ್ಲ ಬಿಟ್ಟು ಗಂಟು ಖಾಲಿ ಮಾಡ್ಕೊಂಡು ಇನ್ನೊಂದು ದೊಡ್ಡ ಗಂಟು ತಯಾರು ಮಾಡ್ಕೊಂಡೇವು ಅಂದ್ರೆ ಮತ್ತೆ ತಿರುಗಿ ಮುರುಗಿ ಸಂತಿಗೆ ಬರಬೇಕಾಗ್ತದೆ ಅಂಥೇಳಿ. ಅದೇ ಅಂತಾರಲ್ಲ, 3 ದಿನದ ಶಾಂತಿ ಆತ್ಮನ ಕಾಣದೆ ನೀ ಕುಂತಿ. 3 ದಿನದ ಶಾಂತಿ ಆತ್ಮನ ಕಾಣದೆ ನೀ ಕುಂತಿ. ಬೇಡೋ ಪರರ ಚಿಂತಿ ನಾಳೆಯಮ್ಮ ಕೇಳಿದರೇನಂತಿ. ಬೇಡೋ ಪರರ ಚಿಂತಿ ನಾಳೆಯಮ ಕೇಳಿದರೇನಂತಿ. ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ. 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 ಆಸೆ ಮಾಡಲು ಬೇಡ ಒಬ್ಬರಿಗೆ ದೂಷಿಸಿ ನುಡಿಯಬೇಡ. ಆಸೆ ಮಾಡಲು ಬೇಡ ಒಬ್ಬರಿಗೆ ದೂಷಿಸಿ ನುಡಿಯಬೇಡ. ಆಸೆ ಮಾಡಲು ಬೇಡ ಒಬ್ಬರಿಗೆ ದೂಷಿಸಿ ನುಡಿಯಬೇಡ. ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸು. ಅವ್ರಂತಾರ 3 ದಿನದ ಸಂತಿ. 3 ದಿವಸ ಆಗ ಮಾತಾಡಿದಲ್ಲ, 3 ದಿವಸ ಸಂತದಪ್ಪ. ಇಲ್ಲಿ ನೀ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. ಆಯುಷ್ಯ 10 ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಮತ್ತೆ ಯಾವಾಗ ಮಾಡವಪ್ಪ, ಈಗ ಎಚ್ಚರಾಗಿ ಮಾಡು ಅಂತೇಳಿ ಅವ್ರಂದ್ರು. ಮನ ಪಾಪ ಸಂಕಲ್ಪ ಸೋಡು ನಿದ್ಯಾವ, ಮನ ಸತ್ಯ ಸಂಕಲ್ಪ ಜೀವಿಧರಾವ. ಅಂದ್ರೆ ಇಷ್ಟು ಚಂಚಲವಾದ ಮನಸ್ಸನ್ನು ನೀನು ನಿಗ್ರಹಿಸಪ್ಪ. ಯಾಕಂದ್ರೆ ಇದು ಸಡ್ಲು ಬಿಟ್ಟಂದ್ರೆ ಮಂಗ್ಯ ಏಕಾದಶಿ ಮಾಡಿದಂಗೆ ಆಗ್ತಂತ. ಮಂಗಗಳು ಏಕಾದಶಿ ಮಾಡಿದ ಹಿಂದೊಮ್ಮೆ ಕತ್ತಿ ಕೇಳಿದ್ದೇವೆ ಗೊತ್ತನ್ರಿ ನಿಮಗೆಲ್ಲರಿಗೂ. ಒಂದ್ ದಿವ್ಸ ಮೀಟಿಂಗ್ ಕರೆದ್ರಂತವ್. ಕರೆದು ಅಂತ ಮಂಗಗಳು ಅಂದ್ರೆ ನಮ್ಮ ಪೂರ್ವಜರೇ, ಅವ್ರೇನ ಇದು ಅಲ್ಲ, ನಮ್ಮ ಹಿಂದಿನವರೇ ಅವರು. ನಾವು ಹಿಂದೆ ಅದನ್ನಾಗೆ ಈಗ ಇಲ್ಲಿಗೆ ಬಂದಂಗೆ ಆಗ್ಯದಾಗ ಮೀಟಿಂಗ್ ಮಾಡಿದ್ವು ಅಂತ. ಅವ್ರಂದ್ರಂತ, ಏನಪ್ಪ ಎಲ್ಲರೂ ನೋಡಿದ್ರೆ ನಾವು ಮೊದಲೇನೋ ಅಗದಿ ಹಿರಿಯರು, ಈ ಮನುಷ್ಯರೊಳಗ ನಾವು ಹಿರಿಯರು. ಮತ್ತು ಏಕಾದಶಿ ಅನ್ನುವಂಥ ವೃತ ಅಂತೂ ಎಂದಿನೆಂದು ಅದ. ಮತ್ತು ನಾಳೆ ನಾವು ಏಕಾದಶಿ ಮಾಡಿಬಿಡ್ನು ಅಂತೇಳಿ ತೀರ್ಮಾನ ಮಾಡಿದ್ರಂತ. ಅದ್ರಾಗ ಹೆಡ್ ಮಂಗ್ಯ ಅಂತಂತ ಒಳೆ ಮಾಡೋಣ ಅಂತ ಅಂದ ಕೂಡಲೇ ಎಲ್ಲರೂ ಒಪ್ಪಿಗೆ ಆಯ್ತು, ಅನುಮೋದನೆ ಆಯ್ತು. ಹಂಗಾರ ನಾಳೆ ಏಕಾದಶಿ ಮಾಡು ಅಂತಂದ. ಮತ್ತೀಗ ನಾಳೆ ಫರಾಳಿ ಏನು ತಗೋದು ಅಂತ ಬಂದೊಂದು ಮಂಗ್ಯ ಅಂತಂತ. ಹೆಂಗೆ ಮಾಡೋದಪ್ಪ, ನೀರು ಕುಡ್ದು ಮಾಡೋದು ಏನು ಮತ್ತೇನ್ರಿ ಫರಾಳ ತೊಗೊಂಡು ಮಾಡೋದು ಅಂತಂತ ಅಂದ ಕೂಡಲೇ ಕಡಿಕೆ ಎಲ್ಲರೂ ಅಂದ್ರಂತ, ಇವತ್ತೇ ನಾಳೆ ಶುರು ಮಾಡ್ಲಿಕ್ಕತ್ತೇವು. ತೀರ್ಥದ ಮೇಲೆ ನೀರದ ಮೇಲೆ ಇರೋದು ಬೇಡ, ಒಂದೊಂದು ಬಾಳೆಹಣ್ಣು ತೊಗೊಂಡ್ಬಿಡು ಅಂತ.
ಒಂದೊಂದು ಬಾಳೆಹಣ್ಣು ತಿಂದಿರೋಣ ಅಂತೇಳಿ ಅಂದ್ಕೂಡ್ಲೆ ಬಾಳೆಹಣ್ಣು ತಿನ್ನೋದು ನಿರ್ಧಾರ ಆತು. ನಾಳಿನ ಏಕಾದಶಿ ಮಲ್ಕೋತ್ನಾಗ ವಿಚಾರ ಮಾಡಿದ್ವು, ನಾಳೆ ಮುಂಜಾನೆ ಎದ್ದು ಕೂಡಲೇ ಮತ್ತೆ ನಾವು ಭಗವಂತನ ನಾಮಸ್ಮರಣೆ ಮಾಡ್ಕೋತಿರ್ಬೇಕಾಗ್ತದ, ಇವತ್ತ ಬಾಳೆಹಣ್ಣು ತಂದು ಇಟ್ಬಿಡೋದು. ಹೋಗಿ ಅವತ್ತೇ ಹೋಗಿ ಗಿಡ ಅಡ್ಡಾಡಿ ಒಂದೊಂದೊಂದು ಬಾಳೆಹಣ್ಣು ತೊಗೊಂಡು ಬಂದು ಇಟ್ಕೊಂಡು ಅಂತ ಮುಂಜಾನೆ ಎದ್ದು ಕೂಡಲೇ ಬಾಳೆಹಣ್ಣ ಎಲ್ಲರೂ ತಂದಿರೇನಪ್ಪ ಬಾಳೆಹಣ್ಣ ಆದ್ರೆ ಗಿಡದಾಗ ಕೂತಿದ್ದು ಎಲ್ಲರೂ ತಂದೇವು ನೋಡ್ರಿ ಅಂತೇಳಿ ತೋರಿಸಿದ್ರು. ಹಿಡ್ಕೊಂಡು ಕೂತು ಕಣ್ಣು ಮುಚ್ಕೊಂಡ ಅವಕ್ಕಂದು ಇನ್ನು ಏಕಾದಶಿ ಮುಗಿದ್ಮೇಲೆ ಏಕೆ ಅವಷ್ಟೊತ್ತಿಗೆ ಫರಾಳ ಮಾಡೋದು ಅಂತಂತೆ, ಮಾಡೋಣ ಅಂತಂತೆಲ್ಲ ಅಂದು ಕೂಡಲೇ ಫರಾಳ ಮಾಡೋ ಹೊತ್ನ್ಯಾಗ ಎಲ್ಲಿ ಇದನ್ನೆಲ್ಲ ಸುರ್ಕೋತ ಕೂಡುದು, ಅದಕ್ಕೆ ಮೊದಲು ಸುಲ್ದ ಇಟ್ಬಿಡ್ನು ಒಂದು ಸುಲ್ದ ಇಟ್ಬಿಡ್ನು ಅಂತ ಹೇಳಿ ಏನಪ್ಪಾ ಅಂದ್ರೆ ಆ ಬಾಳೆಹಣ್ಣು ಸುಲ್ದ ಕೈಯಾಗಿ ಹಿಡ್ಕೊಂಡು ಅಂತ ಕೈಯಾಗಿ ಸುಲ್ದ ಹಿಡ್ಕೊಂಡು ಮನಸ್ಸು ಎಲ್ಲಿ ಕೇಳ್ತದೆ ಹೇಳ್ರಿ, ಯಾಕಂದ್ರೆ ಅವು ಮೊದಲೇ ಮರ್ಕಟ ಅವನಂತ ಫರಾಳ ಮಾಡೇ ಬಿಡು ಅಂತ ತಿಂದೇ ಬಿಡು ಅಂತ ಹಿಂಗ ಕಡಿಕ ಅವು ಏನು ಮಾಡಿಬಿಟ್ಟು ಏನು ಮತ್ತೆ ಬಾಳೆಹಣ್ಣು ತಿಂದ್ಬಿಟ್ಟಲ್ಲ ಒಂದರಿಂದ ಏನಾಗ್ತಂತ ಮತ್ತೆ ಗಿಡ ಅಡ್ಡಾಡಿ ಅದನ್ನ ಇದನ್ನ ತಿನ್ಕೋತ ಏಕಾದಶಿ ಮುಗಿಸ್ಬಿಟ್ಟು ಅಂತ ಹಿಂಗೆ ನಮ್ದು ಆಗ್ತದ. ಅದಕ್ಕೆ ಮನಸ್ಸನ್ನ ನಾವು ಹಿಡ್ಕೋಬೇಕು ಅಂತ ಹೇಳಿ ಸಮರ್ಥರಂತ ನೋಡ್ರಿ. ಮತ್ತು ಮನಸ್ಸ ಹಿಡಿತ್ನ್ಯಾಗ ಯಾಕೆ ಬರವಲ್ತು ಅಂತಂದ್ರ ಆ ಯಾಕೆ ಮನಸ್ಸು ಹಿಡಿತ್ನ್ಯಾಗ ಬರ್ಲಾರ್ದಕ್ಕೆ ನಮಗೆ ಏನು ಸಮಸ್ಯೆ ಆಗ್ಯದ ಅಂದ್ರೆ ಭಗವಂತನಿಂದ ಆ ಮುಕ್ತಿಯಿಂದ ನಮಗೆ ಅಂತರ ಆಗಿಬಿಟ್ಟೇವು. ನಾವು ಪರಮಾರ್ಥ ಮಾಡ್ತೇವೆ ಖರೆ ಮೋಕ್ಷ ಅನ್ನುವಂಥದ್ದು ನಮಗೆ ಭಾಳ ಅಂದ್ರೆ ದುರ್ಮಿಳ ಆಗ್ಯದ. ಸಮರ್ಥ ರಾಮದಾಸ್ ಮಹಾರಾಜರಂತಾರೆ 8ನೇ ದಶಕ ಜ್ಞಾನ ದಶಕದೊಳಗೆ 6ನೇ ಸಮಾಸ ದುಷಿತ ನಿರೂಪಣೆಯೊಳಗಂತಾರ, ಶ್ರೋತೃಗಳು ವಕ್ತಾರಕ್ಕೆ ಕೇಳ್ತಾರ, ಅಂದ್ರೆ ಶಿಷ್ಯ ಗುರುವಿಗೆ ಕೇಳ್ತಾನ, ಶ್ರೋತಾವಿನವಿ ವಕ್ತಯಾಸಿ ಸತ್ಸಂಗಾಚಿ ಮಹಿಮಾ ಕೈಸಿ ಅಂತ ಮೋಕ್ಷ ಲಾಭೆ ಕಿತಾ ದಿವಸಿ ಹೇ ಮಜ ನಿರೂಪಾವೆ. ಗುರುನಾಥ, ಈ ಸತ್ಸಂಗದ ಮಹತ್ವ ಏನದ? ಈಗ ನಾವೆಲ್ಲ ಸತ್ಸಂಗ ಮಾಡ್ಲಿಕ್ಕತ್ತೇವು, ನೀವು ಮಾಡ್ಲಿಕ್ಕತ್ತೀರಿ, ನಾವೆಲ್ಲ ಮಾಡ್ಲಿಕ್ಕತ್ತೇವು, ಕೂಡ ಈಗ ಸತ್ಸಂಗದೊಳಗೆ ಇದ್ದೆವು. ಹಿಂಗೆ ಸತ್ಸಂಗ ಎಷ್ಟು ವರ್ಷ ಗಟ್ಲೆ ಮಾಡುದ್ರಿ, ಇದು ಎಷ್ಟು ದಿವಸ ಮಾಡಿದಾಗ ನಮಗೆ ಮುಕ್ತಿ ಸಿಗ್ತದ ಅಂತೇಳಿ ಗುರುಗಳಿಗೆ ಕೇಳ್ತಾರಂತ. ಮತ್ತೇನಂತಾರವರು ಇನ್ನೊಂದು ಪ್ರಶ್ನೆ, ಧರಿತಾ ಸಾಧುಚಿ ಸಂಗತಿ ಕಿತಾ ದಿವಸ ಹೋತೆ ಮುಕ್ತಿ. ಸದ್ಗುರುಗಳಿಂದ ಅನುಗ್ರಹಿತರಾದ್ಮೇಲೆ ಎಷ್ಟು ದಿವಸಕ್ಕೆ ಮುಕ್ತಿ ಆಗ್ತದ್ರಿ? ಹಾ ನಿಶ್ಚಯ ಕೃಪಾ ಮೂರ್ತಿ ಮಜ ದಿನ ಸಾಕರಾವ, ನನಗೆ ಹೇಳ್ರಪ್ಪ ಕೃಪಾ ಮಾಡಿ ಅಂದಾಗ ಸದ್ಗುರುಗಳಂತಾರ, ಮುಕ್ತಿ ಲಾಭೇ ತತ್ಕ್ಷಣಿ ಅಂತ. ನಿನಗೆ ಆ ಕ್ಷಣದಾಗ ಮುಕ್ತಿ ಆಗ್ತದೆ. ವಿಶ್ವಾಸತಾ ನಿರೂಪಣೆ ಹೇಳೋರ ಮೇಲೆ ವಿಶ್ವಾಸ ಇಟ್ಟಿ ಅಂದ್ರ ಆ ಕ್ಷಣದೊಳಗೆ ಮುಕ್ತಿ ಆಗ್ತದ. ದುಷಿತಪಣೆ ಹಾನಿ ಹೋತ ಸೇಕರೆ ಏನ್ ಮಾಡುದು, ನಿನ್ನ ಮನಸ್ಸ ನಿನ್ನ ಚಿತ್ತ ದುಷಿತ ಆಗ್ಲಿಕ್ಕತ್ತದ. ಶುಚಿತಪಣೆ ದುಷಿತ ಮನ ಹೋತೆ ಅಕಸ್ಮಾತ್ ತ್ಯಾಸ ಕರಾವೇ ನೀವ ಅಂತ ಕೋಣಾಪರಿ. ಮತ್ತು ಮೊದಲು ಬಂದ ಸಂಘದಾಗ ಕೊಡುವತ್ನಾಗ ಚಿತ್ತ ಚಲೋನೇ ಇರ್ತದ, ಮುಂದೆ ದುಷಿತ ಆಗಿಬಿಡ್ತದೆ. ಯಾವಾಗ ಮುಗಿಸ್ತಾರ, ಎಷ್ಟೊತ್ತಿಗೆ ಮುಗಿತದ, ಏನು ಹೇಳವ್ರು ಇವ್ರಿಗೆ ಎಷ್ಟು ವಯಸ್ಸಾಗ್ಯಾವ, ಇವ್ರು ಎಲ್ಲಿ ಅವರು ಅಂಥೇಳಿ ಇಲ್ಲದ್ದೇ ಏನಾರೇ ಒಂದು ವಿಕಲ್ಪ ಮಾಡ್ಕೊಂಡು ಮನಸ್ಸು ಸುಮ್ಮ ಕುಡುದಿಲ್ರಿ ಅದು. ಯಾಕಂದ್ರೆ ಸುಮ್ಮ ಕುಡಿದು ಮನಸ್ಸಿನ ಚಟನೇ ಅಲ್ಲದು. ಹಂಗೆ ಮಾಡಿ ಏನು ಮಾಡಿಬಿಡ್ತದ, ತನ್ನ ಮನಸ್ಸ ಚಿತ್ತ ದುಷಿತ ಮಾಡ್ಕೊಂಡು ಬಿಡ್ತದೆ. ಹಿಂಗಾಗಿ ಅದು ಇದು ಆಗಿಬಿಡ್ತದೆ. ಮತ್ತು ಹಂಗಾರೆ ಅದನ್ನ ಹೆಂಗೆ ನಾವು ಅದನ್ನ ಕಂಟ್ರೋಲ್ನಾಗ ತರಬೇಕ್ರಿ ಅಂದ್ರೆ, ಮನಾಚ ತೋಡು ನಾವು ಓಡಿ ಶ್ರವಣಿ ಬೈಸಾವೆ ಆವಡಿ. ಅದು ಎಕಡೆ ಹೇಳಿದ್ರು ಸಹಿತ ತಂದು ಎಳ್ಕೊಂಡು ತಂದು ಇಲ್ಲಿ ನಿಂದಿರಿಸಿ ಪ್ರೀತಿಯಿಂದ ಏನು ಹೇಳಿಕತ್ತಾರ ವಕ್ತಾರೋ ಅನ್ನುವಂಥದ್ದು ಮನಸ್ಸು ಒಟ್ಟು ಕೇಳಿ. ಹಲೋ ಹಲೋ, ಹಾ ಹೇಳ್ರಿ. ನೆಟ್ವರ್ಕ್ ಕಟ್ ಆಗ್ಬಿಟ್ಟಿದೆ ನಿಮ್ದು, ನೀವು ಇಲ್ಲ ಅಲ್ಲಿ? ಹೌದ್ರಿ? ಹಾ ಹೌದು, ನಿಮ್ ನೆಟ್ವರ್ಕ್ ಹೋಗ್ಬಿಡ್ತು, ನೀವು ಅಲ್ಲಿ ಇದಾಗೋಯ್ತು, ಅದು ಕಟ್ ಆಗೋಯ್ತು. ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆಯ್ತಾಯ್ತು. ಆಯ್ತಾಯ್ತು. ಶ್ರೀರಾಮ್ ಈಗ ಕೇಳಿಸ್ಲಿಕ್ಕತ್ತಲ್ರಿ? This call is
is now being recorded. Yes. ಈಗ ನಾವು ಏನಪ್ಪಾ ಅಂದ್ರ ಈ ಮನಸ್ಸೇ ಕಾರಣ ಬಂಧನ ಮೋಕ್ಷಗಳಿಗೆ ಅಂತ ಇವರು ಕಾಕಣಿಕೆ ರಾಮಾಚಾರ್ಯ ಹೇಳ್ಯಾರ. ಈ ಮನಸ್ಸಿನಿಂದ ಆಗುವಂತ ಅನಾಹುತಗಳ ಬಗ್ಗೆನೂ ವಿಚಾರ ಮಾಡಿದೆವು. ಆಮೇಲೆ ಮಂಗಗಳು ಏಕಾದಶಿ ಮಾಡುವಂತಹ ಒಂದು ವಿಚಾರವನ್ನು ತಿಳ್ಕೊಂಡಂಗಾತ್. ನಾವು ಬಾಳೆಹಣ್ಣು ಹಿಡ್ಕೊಂಡು ಏನು ಕೂಡುದು, ಸುಲದೆ ಇಡೋದು, ಸುಲದ ಇಟ್ಕೊಂಡು ಏನು ಮಾಡೋದು, ತಿಂದೆ ಬಿಡೋದು ಅಂತ ಹಿಂಗ ಆಗಿಂದಾಗ ಮನಸ್ಸು ಚಂಚಲ ಮಾಡ್ಕೊಂಡು ಅವ್ರು ಏಕಾದಶಿ ನಡುನೆ ಮುರ್ಕೊಂಡು ಬಿಟ್ಟು ಅಂತ ಹಂಗಾಗೋದು ಬೇಡ. ಅದಕ್ಕೆ ಸಮರ್ಥರಂತಾರ ಪರಮಾರ್ಥದೊಳಗಿದ್ರು ಸಹಿತ ನಮಗೆ ಯಾಕೆ ಮೋಕ್ಷ ಅನ್ನುವಂಥದ್ದು ಇನ್ನ ದೂರ ಉಳಿದು ಬಿಟ್ಟದ ಅಂತಂದ್ರ ಶ್ರೋತೃಗಳು ಗುರುವಿ ಕೇಳಿಕತ್ತಾರಂತ್ರಿ. ಶ್ರೋತೃಗಳಂತಾರ ಶ್ರೋತಾವಿನವಿ ವಕ್ತಯಾಸಿ ಸತ್ಸಂಗಾಚಿ ಮಹಿಮಾ ಕೈಸಿ ಅಂತ ಮೋಕ್ಷ ಲಾಭೇ ಕಿತಾದಿವಸಿ ಹೇ ಮಜ ನಿರೂಪಾವೇ. ಗುರುಗಳೇ ನಿಮ್ಮ ವಿನಂತಿ ಮಾಡಿ ಕೇಳ್ಕೋತೇವು, ಎಷ್ಟು ದಿವಸ ಈ ಸತ್ಸಂಗದ ಮಹಿಮಾರೇ ಏನದ, ಎಷ್ಟು ದಿವಸನ್ಯಾಗ ನಮಗೆ ಮುಕ್ತಿ ಆಗ್ತದೆ ಹೇಳ್ರಿ ಅಂದ್ರ ಅವ್ರಂತಾರ ಮುಕ್ತಿ ಲಾಭೆ ತತ್ಕ್ಷಣಿ ವಿಶ್ವಾಸತಾ ನಿರೂಪಣಿ. ಹೇಳೋರ ಮೇಲೆ ವಿಶ್ವಾಸ ಇಟ್ರಿ ಅಂದ್ರೆ ಆ ಕ್ಷಣದಾಗ ಮುಕ್ತಿ ಆಗ್ತದ, ನೀವು ವಿಶ್ವಾಸ ಇಡುದಿಲ್ಲ ಅಂತಾರ. ಚಿತ್ತ ದುಷಿತ ಮಾಡ್ಕೊಂಡು ಬಿಡ್ತೀರಿ. ಶುಚಿತಪಣೆ ದುಷಿತ ಮನ ಹೋತೆ ಅಕಸ್ಮಾತ್. ಬರುವ ಹೊತ್ನಾಗೆಲ್ಲ ಚಂದಗೆ ಸತ್ಸಂಗಕ್ಕೆ ಬಂದಾಗ ಚಿತ್ತ ಸ್ವಚ್ಛ ಇರ್ತದ. ಇಲ್ಲಿ ಕೂತು ಕೂಡಲೇ ಏನಾಗ್ಬಿಡ್ತದೆ, ಹೇಳವ್ರು ಯಾರು, ಎಷ್ಟೋ ತನಕ ಹೇಳ್ತಾರ, ಏನ್ ಹೇಳ್ತಾರ, ಇವ್ರಿಗೇನ್ ತಿಳಿದ, ಇಲ್ಲದ ಕಲ್ಪನಾ ಮಾಡ್ಕೊಂಡು ಚಿತ್ತ ದೂಷಿತ ಮಾಡ್ಕೊಂಡು ಬಿಡ್ತೀರಿ. ಅದಕ್ಕೆ ನಿಮಗೆ ಹಿಂಗಾಗ್ತದ. ಅದಕ್ಕೆ ನೀವು ನಿಮ್ಮ ಮನಸ್ಸನ್ನು ಹಿಡಿದಿಟ್ಟ ಪ್ರೇಮದಿಂದ ಕೇಳ್ರಿಪ್ಪ ಅಂದ್ರೆ ನಿಮಗೆ ಮುಕ್ತಿ ಅನ್ನುವಂಥದ್ದು ಸಾಧ್ಯ ಆಗ್ತದ ಅಂತ ಹೇಳ್ತಾರ. ಅದಕ್ಕೆ ಈ ಪಾಪ ಸಂಕಲ್ಪ ಇವತ್ತಿನ ಇದ್ರೊಳಗ ಸಮರ್ಥ ಏನಂತಾರ, ಮನ ಪಾಪ ಸಂಕಲ್ಪ ಸೋಡುವುದ್ಯಾವ, ಪಾಪ ಸಂಕಲ್ಪವನ್ನು ಬಿಟ್ಟು ಬಿಡಪ್ಪ. ಹಂಗಾರೆ ಏನ್ ಮಾಡು, ಮನ ಸತ್ಯ ಸಂಕಲ್ಪ ಜೀವಿದರಾವ. ಸತ್ಯ ಸಂಕಲ್ಪವನ್ನು ನೀ ಈ ಒಂದ್ರದಾಗ ಹಿಡಿಪ ನೀನು ಅಂತ ಹೇಳ್ತಾರ. ಇದು ಪಾಪ ಸಂಕಲ್ಪ ಮತ್ತು ಸತ್ಯ ಸಂಕಲ್ಪ ಅಂದ್ರೆ ಏನು ಅಂದ್ರೆ ಮನಸ್ಸು ನಿರ್ಧಾರ ಮಾಡ್ತದೆ. ಒಂದು ಒಳ್ಳೆಯದನ್ನು ನಿರ್ಧಾರ ಮಾಡೋದು, ಒಂದು ಕೆಟ್ಟದ್ದನ್ನು ನಿರ್ಧಾರ ಮಾಡೋದು. ಸತ್ಯ ಸಂಕಲ್ಪ ಅಂದ್ರೆ ಸದ್ವಸ್ತುವಿನ ಬಗ್ಗೆ, ಸದ್ಗುರು ಹೇಳಿದಂತ ತತ್ವ ವಿಚಾರದ ಬಗ್ಗೆ, ನಾಮಸ್ಮರಣೆ ಬಗ್ಗೆ ಇದನ್ನ ಮಾಡ್ಲಿಕ್ಕೆ ಮನಸ್ಸು ನಿರ್ಧಾರ ಮಾಡೋದು ಸತ್ಯ ಸಂಕಲ್ಪ. ಆದ್ರೆ ವಿಷಯಗಳ ಪ್ರಪಂಚದ ವಿಚಾರದ ಬಗ್ಗೆ ಮನಸ್ಸ ನಿರ್ಧಾರ ಮಾಡೋದು ಅದು ಏನಪ್ಪಾ ಅಂದ್ರೆ ಪಾಪ ಸಂಕಲ್ಪ ಅನಿಸ್ತದೆ. ಯಾಕಂದ್ರೆ ಮತ್ತೆ ತಿರುಗಿ ಭವಸಾಗರಕ್ಕೆ ಬೀಳುವಂತ ಆ ಒಂದು ಪ್ರಪಂಚದ ಸಂಬಂಧ ನೀನು ವಿಚಾರ ಮಾಡಿದಂಗೆ ಆಗ್ತದ. ಅದಕ್ಕೆ ನೀನು ಪಾಪ ಸಂಕಲ್ಪ ಬಿಟ್ಟು ಬಿಡಪ್ಪ. ಹಂಗಾರ ಈ ಮನಸ್ಸಿನ ಹಿಂಗ್ಯಾಕೆ ಮಾಡ್ತದ ಮನಸ್ಸ ಅಂತ ಕೇಳಿದ್ರೆ ಅವ್ರಂತಾರ ಇದಕ್ಕೆ ಜನ್ಮ ಜನ್ಮಾಂತರದ ಒಂದು ಸಂಸ್ಕಾರದ ಪ್ರಭಾವನೂ ಇರ್ತಂತ. ಹಿಂದಿನ ಜನ್ಮದಾಗ ನಾವು ಇದನ್ನ ಮಾಡಿರ್ಲಿಲ್ಲ ಅಂತಂದ್ರ ಬರೇ ಕೆಟ್ಟ ವಿಚಾರ ಮಾಡಿದ್ದೀವಿ ಅಂದ್ರೆ ಅದೇ ವಿಚಾರಗಳು ಹಿಂದಿನ ಜನ್ಮದಾಗ ಟ್ರಾನ್ಸ್ಫರ್ ಆಗ್ತಾವೆ. ಒಂದನೇದ್ದು. ಎರಡನೇದ್ದು, ಈ ಜನ್ಮದೊಳಗ ತಂದೆ ತಾಯಿಗಳಿಂದ ಮನೆತನದಿಂದ ಸರಿಯಾದ ಸಂಸ್ಕಾರ ಸಿಗಲಿಲ್ಲ ಅಂದ್ರೂ ಸಹಿತ ಈ ಮನಸ್ಸು ಕೆಟ್ಟ ವಿಚಾರ ಮಾಡ್ತದೆ. ಇನ್ನೊಂದು, ಸಂಘದ ಪ್ರಭಾವ. ನಾವು ಎಂಥವ್ರ ಸಂಘದಾಗಿರ್ತೇವೋ ಅಂಥ ಆ ಸಂಘದೊಳಗಿನ ಜನರ ಒಂದು ಮನೋವಿಕಾರಗಳು ಹೆಂಗಿರ್ತಾವ ಅದ್ರ ಪ್ರಕಾರ ಇಲ್ಲಿ ಪಾಪ ಸಂಕಲ್ಪನೆ ಮಾಡ್ತದ. ಉತ್ತಮರ ಸಂಘದಾಗಿದ್ರ ಚಲೋ ಸಂಕಲ್ಪನೆ ಮಾಡ್ತದ. ಇನ್ನು ಆಹಾರದ ಪ್ರಭಾವ. ಆಹಾರ ನಾವು ಯಾವ ಆಹಾರ ಉಣ್ತೇವೆ ಆ ರೀತಿ ಮನಸ್ಸ ಏನಪ್ಪಾ ಅಂದ್ರೆ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸಾತ್ವಿಕ ಆಹಾರ ಉಂಡೇವ ಅಂದ್ರೆ ಸತ್ವಗುಣ ಜಾಗೃತ ಆಗ್ತದೆ. ಭಗವಂತನ ಭಕ್ತಿ ಬಗ್ಗೆ ಅಥವಾ ಸಂತರ ಬಗ್ಗೆ, ಶರಣರ ಬಗ್ಗೆ ಚಿಂತನೆ ಮಾಡ್ತದೆ. ರಾಜಸಿ ಆಹಾರ ಉಂಡೇವಂದ್ರೆ ಪ್ರಪಂಚದ ಬಗ್ಗೆ ಮಾಡ್ತದೆ ಮನಸ್ಸ. ತಾಮಸಿ ಆಹಾರ ಉಂಡೇವಂದ್ರೆ ಕೆಟ್ಟ ವಿಚಾರಗಳನ್ನು ಮಾಡ್ತದೆ. ಇನ್ನು ಶ್ರವಣದ ಪ್ರಭಾವ. ನಾವೇನೇನು ಶ್ರವಣ ಮಾಡ್ತೀವಲ್ಲ ಸತ್ಸಂಗದೊಳಗ ಅಥವಾ ಯಾರಿಂದನೋ ಶ್ರವಣ ಮಾಡ್ತೀವಲ್ಲ ಆ ಕೇಳೋದ್ರ ಮೇಲೆ ನೀವು ನಿಶ್ಚಯ ಮಾಡ್ಬೇಕಂತಾರ. ಜನರು ಏನು ಹೇಳ್ತಾರ ಅನ್ನುವಂಥದ್ದು ಅದ್ರ ಸಾರಾಸಾರ ವಿಚಾರ ಮಾಡಿ ಒಳ್ಳೆಯದನ್ನಷ್ಟು ಗ್ರಹಣ ಮಾಡ್ಕೊಂಡು ಅದನ್ನಷ್ಟು ಮನಸ್ಸಿನಾಗ ಇಟ್ಕೊಂಡು ಉಳ್ಕಿದ್ದು ಬಿಟ್ಟು ಬಿಡಬೇಕು. ಇರ್ಲಿಲ್ಲ ಅಂದ್ರೆ ಮತ್ತೆ ಈ ಮನಸ್ಸಿಗೆ ಈ ರೀತಿ ಕೆಲಸ ಮಾಡ್ತದ. ಮುಂದೆ ಇನ್ನೊಂದಂದ್ರೆ ಆರನೇದು ವಿವೇಕದ ಪ್ರಭಾವ. ಅಂದ್ರೆ ವಿಚಾರ ಮಾಡೋ ಶಕ್ತಿ ಇರಲಿಲ್ಲ ಅಂತಂದ್ರೆ ಮನುಷ್ಯ ಏನು ಒಂದ್ ರೀತಿ ಭೋಳೆ ಸ್ವಭಾವದ ಮನುಷ್ಯ ಇದ್ದಂದ್ರೂ ಸಹಿತ ಅವೇನ್ ಮಾಡ್ತಾನ, ತನ್ನ ಮನಸ್ಸು ಒಬ್ಬರು ಹಂಗೆ ಹೇಳಿದ ಕೂಡ ಅವ್ರಿಗೂ ಹೂ ಅಂತಾನ, ಇವ್ರಿಗೆ ಹಿಂಗೆ ಹೇಳಿದ ಕೂಡ ಇವ್ರಿಗೂ ಹೂ ಅಂತಾನ. ಸಾರಾಸಾರ ವಿಚಾರ ಮಾಡ್ಕೊಂಡು ನಿರ್ಣಯ ತಗುವಂತ ಒಂದು ಏನಪ್ಪಾ ಅಂದ್ರೆ ಅಂತ ಒಂದು ಬುದ್ಧಿ ನಮ್ಮಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಹೇಳ್ತಾರ ಅವ್ರು. ಇನ್ನ ಮನಸ್ಸ ವಿಷಯ ಚಿಂತದಿಂದ ವಿಕಾರಗಳು ಉತ್ಪತ್ತಿ ಆಗ್ತಾವ ಅಂತಾರ. ವಿಕಾರಗಳು ಉತ್ಪತ್ತಿ ಆಗ್ತಾವ. ವಿಕಾರ ಉತ್ಪತ್ತಿ ಆದ್ರೆ ಈಗ ಪ್ರತ್ಯಕ್ಷ ವಿಷಯಗಳಿಗಿಂತ ವಿಷಯದ ಚಿಂತನಾ ಬಹಳ ಕೆಟ್ಟ ಅಂತಾರ.
ನಾವೀಗ ಪ್ರತ್ಯಕ್ಷ ವಿಷಯಗಳನ್ನು ನೋಡೋದ್ರಿಂದ, ವಿಷಯ ವಾಸನೆಗಳನ್ನು ನೋಡೋದ್ರಿಂದ ಆಗೂ ಪ್ರಭಾವಕ್ಕಿಂತ ಅದರ ಚಿಂತನಾದಿಂದ ಹೆಚ್ಚು ಪ್ರಭಾವ ಆಗ್ತದೆ. ಮನಸ್ಸಿನ ಮೇಲೆ ಅದೊಂದು ರೀತಿ ವಿಕಾರಗಳ ನಿರ್ಮಾಣ ಆಗಿಬಿಡ್ತಾವ. ಅದಕ್ಕೆ ಅವ್ರಂತಾರ ಹಂಗ ಇಂಥ ವಿಕಾರ ಆದವ್ರು ಎಷ್ಟು ಒಂದು ಎಂತೆಂಥ ಪರಿಣಾಮ ಉಂಡ್ರು ಅನ್ನುವಂಥದ್ದು ನಮಗೆ ಇತಿಹಾಸ ನೋಡಿದಾಗ ಗೊತ್ತಾಗ್ತದೆ. ಅಹಿಲ್ಯ ಗೌತಮರ ಪತ್ನಿ ಅಹಿಲ್ಯ, ಆ ಅಹಿಲ್ಯನ ಅಪ್ರತಿಮ ಸೌಂದರ್ಯಕ್ಕೆ ಮನಸೋತ ಇಂದ್ರ ಅಹಿಲ್ಯ ಸಂಯಮವರದೊಳಗ ಆಕಿನ ಗೆಲ್ಲಬೇಕಂತ ಹೋಗ್ತಾನಂತ. ಹೋದಾಗ ಅಷ್ಟನ್ನೋದಕ್ಕೆ ಗೌತಮರ ಜೊತೆ ಆಕಿ ಲಗ್ನ ಆಗಿಬಿಟ್ಟಿರ್ತದ. ಆದ್ರೂ ವಿಕಾರ ಮಾತ್ರ ಅವನಂತೆಲ್ಲ ಹಂಗೆ ಉಳಿದು ಬಿಡ್ತದ ಅಂಥೇಳಿ ಏನು ಮಾಡ್ತಾನವ, ಗೌತಮರ ವೇಷದಾಗ ಹೋಗಿ ಅಹಲ್ಯನ ಪಾತಿವ್ರತ್ಯವನ್ನ ಹಾಳು ಮಾಡ್ತಾನ. ಹಿಂಗಾಗಿ ಗೌತಮರ ಶಾಪದಿಂದ ಅವ ಏನಾಗಿಬಿಡ್ತಾನಪ್ಪ ಅಂದ್ರೆ ಭಗೇಂದ್ರಿಯನಾಗಿ ಇದು ಆಗ್ಬೇಕಾಗ್ತದ. ಶರೀರ ತುಂಬ ಏನಪ್ಪ ಅಂದ್ರೆ ಇದು ಆಗಿಬಿಡ್ತದ. ಆಮೇಲೆ ಚಂದ್ರ ಅವಂತೂ ಯಾವಾಗಲೂ ಅದಕ್ಕೆ ಅಂದ್ರೆ ನಮ್ಮಲ್ಲಿ ಮನಸ್ಸಿನಾಗ ನಾವು ಆ ಚಿಂತನೆ ಹೆಚ್ಚು ಮಾಡಿದೇವೆ ಅಂದ್ರೆ ವಿಕಾರಗಳು ನಮ್ಮಲ್ಲಿ ಹೆಚ್ಚಾಗ್ತಾವ. ಅದಕ್ಕೆ ಈ ವಿಷಯಗಳಿಂದ ಎಚ್ಚರ ಇರಬೇಕು ಅನ್ನುವಂಥದ್ದು ಸಮರ್ಥ ಒಂದು ವಿಚಾರ. ಅದ್ರ ಸಂಬಂಧ ಅಂದ್ರೆ ಅವರು ಮನ ಪಾಪ ಸಂಕಲ್ಪ ಸೋಡುವುದು ಯಾವ, ಮನ ಸತ್ಯ ಸಂಕಲ್ಪ ಜೀವಿ ಇದರಾವ. ಆಮೇಲೆ ಮನಾಕಲ್ಪನಾತೆ ನಕೋ ವಿಷಯಾಂಚಿ ವಿಕಾರೇ ಗಡೇಹೋ ಜನಿ ಸರ್ವಚೀಚಿ. ಮನಸ್ಸಿಗೆ ಈ ವಿಷಯದೊಳಗೆ ನೀವು ಈ ವಿಷಯ ಚಿಂತನೆ ಮಾಡಬೇಡ್ರಿಪ್ಪ ಅಂತ ಹೇಳ್ತಾರೆ. ವಿಷಯಗಳಂದ್ರೆ ಯಾವುವು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5 ವಿಷಯಗಳಂತ. ಒಂದೊಂದೇ ವಿಷಯಕ್ಕೆ ಒಂದೊಂದು ಪ್ರಾಣಿ ಜೀವ ಕೊಡ್ತದ. ಮತ್ತು 5 ವಿಷಯ ನಮ್ಮಲ್ಲಿ ಇದ್ವು ಅಂತ ತಿಳ್ಕೊಡ್ರಿ. 5 ವಿಷಯ ಸಡ್ಲು ಬಿಟ್ಟೇವು ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ವಿಚಾರ ಮಾಡ್ರಿ. ಶಬ್ದ ವಿಷಯಕ್ಕ ಚಿಗುರಿ ಏನ್ ಮಾಡ್ತದ, ಶಬ್ದದ ಒಂದು ನಾದನೊಳಗ ಮರ್ತ್ ನಿಂತು ಬಿಡ್ತದ. ಹಿಂದೆ ಬಂದು ಬೇಟೆಗಾರ ಅದನ್ನ ಹಿಡ್ಕೊಂಡು ಒಯ್ದು ಇದು ಮಾಡಿಬಿಡ್ತಾರ. ಆಮೇಲೆ ಸ್ಪರ್ಶ ವಿಷಯಕ್ಕ ಆನಿ ಕೆಡ್ಡದೊಳಗೆ ಬಿದ್ದು ಅದು ಮತ್ತೊಬ್ಬರ ಅಧೀನ ಆಗ್ತದ. ರೂಪ ವಿಷಯಕ್ಕ ಪತಂಗ ಆ ರೂಪಕ್ಕೆ ಹಾಗೆ ಬೆಂಕಿ ಸುಟ್ಕೊಂಡು ಹೋಗ್ತದ. ಆಮೇಲೆ ರಸ ವಿಷಯದಾಗ ಮೀನು ಸಾಯ್ತದ. ಗಂಧ ವಿಷಯದಿಂದ ಭೃಂಗ ಸಾಯ್ತದೆ. ಇವೆಲ್ಲ ನಿಮಗೆಲ್ಲರಿಗೂ ಗೊತ್ತದ. ಇದು 5 ವಿಷಯಗಳ ಪ್ರಭಾವ ಗೊತ್ತದ ಅಂದಾಗ ಈ ಒಂದೊಂದೇ ವಿಷಯಗಳಿಂದ ನಾವು ಎಚ್ಚರಿರಬೇಕು ಅನ್ನುವಂಥ ಮಾತ ಸಮರ್ಥರು ಇವತ್ತು ಈ ಒಂದು 5ನೇ ಓವಿಯೊಳಗೆ ಶ್ಲೋಕದೊಳಗೆ ಹೇಳ್ತಾರ. 6ನೇ ಶ್ಲೋಕದ ಬಗ್ಗೆ ವಿಚಾರ ಮಾಡೋಣ. ಯಾಕಂದ್ರೆ ಟೈಮ್ ಬಂತು ಸನ್ನಿದಾಗ. 6ನೇ ಶ್ಲೋಕ ಏನು ಹೇಳ್ತದಂದ್ರೆ, ಹರಿ ನಕೋರೆ ಮನ ಕ್ರೋಧ ಖೇದಕಾರಿ, ನಕೋರೆ ಮನ ಕಾಮನಾನಾ ವಿಕಾರಿ, ನಕೋರೆ ಮನ ಲೋಭ ಅಂಗೀಕಾರೋ, ನಕೋರೆ ಮನ ಮತ್ಸರು ದಂಭಬಾರು. ಶ್ರೀರಾಮ್. ಎಲೈ ಮನಸ್ಸೇ, ಕ್ರೋಧದ ಪರಿಣಾಮ ದುಃಖದಾಯಕವಾಗಿದೆ. ಆದ್ದರಿಂದ ಅದರಿಂದ ನೀನು ದೂರವಿರು. ನಿನ್ನಂತಲ್ಲಿ ಕ್ರೋಧ ಇಟ್ಕೋಬೇಡಪ್ಪ. ಕ್ರೋಧ ಬಹಳ ಕೆಟ್ಟದಂತರು. ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತೇಳಿ ಭಗವದ್ಗೀತ ಕೃಷ್ಣ ಪರಮಾತ್ಮ ಹೇಳ್ತಾನ. ಅದಕ್ಕೆ ಕ್ರೋಧ ಬಹಳ ಕೆಟ್ಟಪ್ಪ. ಕ್ರೋಧ ಖೇದಕಾರಿ, ಇದು ಬಹಳ ಖೇದ, ದುಃಖವನ್ನು ಕೊಡುವಂತಹದ್ದು. ಅದಕ್ಕೆ ಕ್ರೋಧವನ್ನು ಬಿಟ್ಟು ಬಿಡು ಅಂತೇಳಿ ಸಮರ್ಥರು ಹೇಳ್ತಾರ. ನಿಮ್ಮ ಮನಸ್ಸಿಗೆ ನೀವು ಹೇಳ್ರಿಪ್ಪ. ಆಮೇಲೆ ನಕೋರೆ ಮನ ಕಾಮ ನಾನಾ ವಿಕಾರಿ. ಎಲ್ಲ ಮನಸ್ಸೇ, ಈ ಕಾಮ ಅನ್ನುವಂಥದ್ದು ನಾನಾ ವಿಕಾರಗಳನ್ನು ನಿನ್ನಲ್ಲಿ ಹುಟ್ಟಿಸ್ತದ. ಅದಕ್ಕೆ ಆ ಕಾಮ ಬುದ್ಧಿಯನ್ನು ಬಿಟ್ಟು ಬಿಡುಪ. 3ನೇದು ನಕೋರೆ ಮನ ಲೋಭ ಅಂಗೀಕಾರು. ಲೋಭವನ್ನು ಬಿಟ್ಟುಬಿಡು. ಯಾಕಂದ್ರೆ ಆ ಲೋಭದಿಂದ ಏನಾಗಿಬಿಡ್ತದ ಅಂದ್ರೆ ಅದು ನನಗೇ ಬೇಕು, ಅದು ನನ್ನನ್ನೇ ಇರಲಿ ಅನ್ನೋ ಸಂಬಂಧ ಆ ವಸ್ತುವಿನ ಮೇಲೆ ಲೋಭ ಇರೋದಕ್ಕೆ ಭಗವಂತನ ಮೇಲೆ ಒಂದು ಪ್ರೇಮ ನಿನ್ನಂತಲ್ಲಿ ಹೋಗಿಬಿಡ್ತದ. ಅದಕ್ಕೆ ಲೋಭನೂ ಬೇಡ. ಆಮೇಲೆ ದಂಭಾಚಾರ ಅಂತರೂ ನಕೋರೆ ಮನ ಮತ್ಸರು ದಂಭಬಾರು. ಮತ್ಸರ ಮತ್ತು ದಂಭ ಅನ್ನುವಂಥದ್ದಂತರೂ ಬೇಡಪ್ಪ ಅಂತೇಳಿ ಸಮರ್ಥರು ಈ ಶ್ಲೋಕದಾಗ ಹೇಳ್ತಾರ. ಇವು ಏನಂದ್ರೆ ಈ ಒಂದು ಶ್ಲೋಕದಾಗ ಸಮರ್ಥರು ಈ ಅರಿಷಡ್ ವೈರಿಗಳ ಬಗ್ಗೆ ಹೇಳ್ತಾರ. ನಮ್ಮಲ್ಲಿರುವಂತಹ 6 ವೈರಿಗಳು ಯಾರಪ್ಪ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ 6 ವೈರಿಗಳೇನವಲ್ಲ, ಇವನ್ನ ಅಳಿಲಿಕ್ಕಂತರೂ ಆಗೋದಿಲ್ಲ ಅಂತಾರವ್ರು. ಈ 6 ವಿಕಾರಗಳನ್ನ ನಾವು ಅಳಿಲಿಕ್ಕೆ ಆಗೋದಿಲ್ಲ. ಆದ್ರೆ ಇವತ್ತರ ಮುಖವನ್ನು ಹೊಳಿಸಿಬಿಡ್ರಿ ಅಂತಾರ. ಇವನ್ ಮುಖ
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವನ್ನೆಲ್ಲ ಭಕ್ತಿ ಮಾರ್ಗಕ್ಕೆ ಕಳಿಸಿಬಿಟ್ರೆ ಅಂದ್ರೆ ಇವೇ ನಿಮಗೆ ಸಹಾಯಕ ಆಗ್ತಾವಂತಾರು. ಕ್ರೋಧ ಮಾಡ್ಕೋರಿ, ನಿಮ್ಮ ಮೇಲೆ ನೀವು ಕ್ರೋಧ ಮಾಡ್ಕೋರಿ ಅಂತಾರ. ಕ್ರೋಧ ಇರ್ಲಿ, ಮಂದಿ ಮೇಲೆ ಮಾಡಬೇಡ್ರಿ, ನಿಮ್ಮ ಮೇಲೆ ಮಾಡ್ಕೋರಿ. ಏನಪ್ಪಾ ಇಷ್ಟು ವರ್ಷ ಆತು, ಏನ್ ಸಾಧಿಸಿದಿಪ್ಪ ಅಂತೇಳಿ ನಿಮ್ಮ ಮನಸ್ಸಿಗೆ ನೀವು ಪ್ರಶ್ನೆ ಹಾಕೋರಿ. ಮನಸ್ಸಿನ ಮೇಲೆ ಸಿಟ್ಟು ಮಾಡ್ಕೋರಿ, ಎಷ್ಟು ಹೇಳಿದ್ರು ತಿಳಿವಲ್ತಲ್ಲ ನಿನಗಂತೇಳಿ. ನಿಮ್ಮ ಶರೀರ ಬಗ್ಗೆನೇ ನೀವು ಬಹಳ ಮೋಹ ಮಾಡ್ಲಿಕ್ಕಂತಂದ್ರೆ ಶರೀರಕ್ಕೆ ಬೈರಿ. ಕ್ರೋಧ ನಿಮ್ಮ ಮೇಲೆ ನೀವು ಮಾಡ್ಕೋರಿ. ಯಾಕಂದ್ರೆ ಭಗವಂತನ ಒಂದು ಪ್ರಾಪ್ತಿಗೆ ಅದು ತೊಂದರೆ ಮಾಡ್ಲಿಕ್ಕಂತದ್ ನಿಮಗಂತೇಳಿ ನೀವು ಇದು ಮಾಡ್ರಿ. ಜನರ ಮೇಲೆ ಕ್ರೋಧ ಮಾಡ್ಕೋಬೇಡ್ರಿ ಅಂತಾರು. ಆಮೇಲೆ ಕಾಮ, ಇಚ್ಛಾ ಮಾಡ್ರಿ, ಭಗವಂತನ ಪ್ರಾಪ್ತಿಯೇ ಇಚ್ಛಾ ಮಾಡ್ರಿ ಅಂತಾರ. ಉಳ್ಕಿದ್ ಯಾಕೆ ಇಚ್ಛಾ ಮಾಡ್ತೀರಿ? ಪ್ರಪಂಚದೊಳಗೆ ಅದು ಬೇಕು, ಇದು ಬೇಕು, ಮನಿ ಕಟ್ಟಿಸ್ಬೇಕು, ಹಂಗ ಹಿಂಗ ಆ ಗಾಡಿ ಬೇಕು ಅಂತ ಇದನ್ನ ಬಿಡ್ರಿ. ಭಗವಂತನ ಪ್ರಾಪ್ತಿ ಬೇಕನ್ನುವಂತ ಇಚ್ಛಾ ಮಾಡ್ರಿ. ಕಾಮ ಅಂದ್ರ ಇಚ್ಛಾ, ಅದು ಬೇಕು, ಇದು ಬೇಕು ಅಂತದ್ದು. ಏನು ಬೇಕು? ಭಗವಂತ ಬೇಕು, ನನಗ ಭಗವಂತನ ದರ್ಶನ ಆಗ್ಬೇಕು, ಇದ್ರ ಇಚ್ಛಾ ಮಾಡ್ರಿ ಅಂತೇಳಿ ಸಮರ್ಥರಂತಾರ. ಇವನ್ನ ಹೊಳಸುದಷ್ಟೇ ಮಾಡ್ರಿ ಅಂತಾರ. ಅವ್ರಿಗೆ ಬಿಡ್ಲಿಕ್ಕಂತರೂ ಆಗುದಿಲ್ಲ. ಇವೆಲ್ಲ ನಮ್ಮ ಏನು ಅಂದ್ರ ಈ ಸೃಷ್ಟಿ ಕ್ರಮದೊಳಗ ಶರೀರದ ಒಂದು ಗುಣಗಳೇ ಇವು. ಇವನ್ ಬಿಡ್ಲಿಕ್ಕೆ ಆಗುದಿಲ್ಲ. ಇವತ್ರ ಏನಪ್ಪಾ ಅಂದ್ರ ವಿಚಾರವನ್ನ ಬದಲು ಮಾಡಿಬಿಡ್ರಿ ಅಂತವ್ರು. ಆಮೇಲೆ ಲೋಭ ಮಾಡ್ರಿ, ನಿಮ್ಮ ಇದ್ರ ಮೇಲೆ ನಾಮಸ್ಮರಣೆ ಮಾಡೋದ್ರ ಮೇಲೆ ಲೋಭ ಮಾಡ್ರಿ. ಆಮೇಲೆ ಪೂಜಾ ಅರ್ಚನಾ ನವವಿಧ ಭಕ್ತಿಗಳನ್ನ ಮಾಡೋದ್ರ ಮೇಲೆ ಒಂದು ಇದು ಇಟ್ಟುಕೊಂಡ ನಿತ್ಯ ಅದನ್ನ ಮಾಡ್ರಿ ಅಂತಾರ. ಆಮೇಲೆ ಮತ್ಸರ, ದಂಭ ಇವಂತರೂ ನೀವು ಮಾಡಬೇಡ್ರಿ. ಮತ್ಸರ ಮಾಡ್ರಿ, ಮಂದಿ ಮೇಲೆ ಮತ್ಸರ ಮಾಡಬೇಡ್ರಿ ಅಂತಾರ. ನೀವು ಮತ್ಸರ ಮಾಡ್ರಿ. ನಮ್ಮ ಜೊತೆನೆ ಉಪದೇಶ ತಗೊಂಡಾನ, ನಮ್ಮ ಜೊತೆನೆ ಪರಮಾರ್ಥಕ್ಕೆ ಬಂದಾನ. ಅವ್ ಹೆಂಗ ಪರಮಾರ್ಥದೊಳಗೆ ಎಷ್ಟು ಸಾಧನ ಮಾಡ್ಲಿಕ್ಕತ್ತಾನ, ನಾ ಹೆಂಗ ಅದನ್ನ ಬಿಟ್ಕೊಂಡು ಈ ಪ್ರಪಂಚದಾಗ ಇದು ಮಾಡ್ಲಿಕ್ಕತ್ತಿಲ್ಲ ಅಂತೇಳಿ ಇದ್ರ ಬಗ್ಗೆ ನೀವು ಇದು ಮಾಡ್ಕೊಡ್ರಿ. ಪ್ರಪಂಚದ ಬಗ್ಗೆ ತಿರಸ್ಕಾರ ಮಾಡ್ರಿ, ಮತ್ಸರ ಮಾಡ್ರಿ, ಮಾಡಿ ಅವನಗತೆ ನಾನು ಆಗ್ಬೇಕಂತೇಳಿ ವಿಚಾರ ಮಾಡ್ರಿ. ದಂಭಾಚಾರ, ದಂಭ ಅಂತರೂ ಮಾಡ್ಲೇಬೇಡ ಅಂತಾರ. ಯಾಕಂದ್ರೆ ಪರಮಾರ್ಥವಾದಿಗಳು ದಂಭಾಚಾರ ಮಾಡೋದ್ರಿಂದ ಏನಾಗ್ತದೆ, ಜನರು ಅಂತಾರ ಏನಪ್ಪ ಬರೇ ಇವನ್ ನಾಟಕರೇ ಹೆಚ್ಚಾತ್ಲ ಅಂತಂತಾರ. ಮತ್ತೇನದ ಇವನ್ ಮಾಡೋದಕ್ಕಿಂತ ಒಂದು ಇದನ್ನೇ ಹೆಚ್ಚಾಗಿಬಿಟ್ಟದ ಅಂತೇಳಿ ಕೆಲವೊಬ್ಬರು ನೋಡ್ರಿ ದಂಭಾಚಾರನೇ ಬಹಳ ಆಗಿಬಿಟ್ಟದ. ಈಗ ಒಳಗರೆ ಮನಸ್ಸಿನಾಗ ಏನು ಫರಕ್ ಆಗುದಿಲ್ಲ, ಮ್ಯಾಲರೇ ದಂಭಾಚಾರ. ಇದನ್ನೆಲ್ಲ ನೋಡ್ಕೊಂಡೇ ಇವರು ಯಾರು ಪುರಂದರದಾಸರು ಒಂದು ಪದ ಬರ್ದಾರ ನೋಡ್ರಿ, ನಿಮಗೆಲ್ಲ ಗೊತ್ತಿರಬೇಕು. ನಗೆಯು ಬರುತ್ತಿದೆ, ಎನಗೆ ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು ನಗೆಯು ಬರುತ್ತಿದೆ. ಈ ಪದ ಇದಕ್ಕೆ, ಯಾಕಂದ್ರೆ ಇವರೆಲ್ಲ ದಂಭಾಚಾರ ಮಾಡ್ಲಿಕ್ಕತ್ತಾರ, ಒಳಗರೆ ಇಂಥ ಒಂದು ದೋಷ ಗುಣಗಳು ಇಟ್ಟಾರಂತಾರ. ಅವ್ರಂತಾರ ನಗೆಯು ಬರುತ್ತಿದೆ, ಎನಗೆ ನಗೆಯು ಬರುತ್ತಿದೆ, ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವದ ಕಂಡು ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ. ಈ ಹಾಡು ನಿಮಗೆಲ್ಲರಿಗೂ ಗೊತ್ತಿರ್ಬೇಕು, ಯಾಕಂದ್ರೆ ಇದು ಬಹಳ ಪ್ರಸಿದ್ಧ ಒಂದು ಕೀರ್ತನ ಪುರಂದರದಾಸರದ. ಅವ್ರಂತಾರ ಪರರವನಿತೆಯೊಲುಮೆಗೊಲಿದು ಹರುಷದಿಂದ ಅವಳ ಬೆರೆದು ಹರಿವ ನೀರೊಳಗೆ ಮುಳುಗಿ ಬೆರಳ ಎಣಿಸುತ್ತಿಹರ ಕಂಡು ನಗೆಯು ಬರುತ್ತಿದೆ, ಎನಗೆ ನಗೆಯು ಬರುತ್ತಿದೆ. ಹೀಗೆ ಈ ಪದ ಯಾಕೆ ಬರ್ದಾರಂದ್ರೆ ಇದು ದಂಭಾಚಾರ ಮಾಡುವಂತ ಭಕ್ತಿಯೊಳಗೆ ದಂಭಾಚಾರ ಬ್ಯಾಡ ಅಂತೇಳಿ ಪುರಂದರದಾಸರು ಈ ಪದ ಅಂತಾರ. ಅವ್ರ ನಗಿ ಬರ್ಲಿಕ್ಕತ್ತದಪ್ಪ, ಏನ್ ಮಾಡುದು, ಮ್ಯಾಲರೆ ಹಿಂಗರೆ ನೋಡ್ಲಿಕ್ಕರೆ ಹಿಂಗಿದ್ದಾರ, ಒಳಗರೆ ಹಿಂಗ ಪತಿಯ ಸೇವೆ ಬಿಟ್ಟು ಪರರ ಪತಿಯ ಕೂಡೆ ಸರಸವಾಡಿ ಸತತ ಮೈಯ ತೊಳೆದು ಹಲವು ವೃತವ ಮಾಳ್ಪ ಸತಿಯರ ಕಂಡು ಕಾಮಕ್ರೋಧ ಮನದೊಳಿಟ್ಟು ತಾನು ವಿಷಯ ಪುಂಜನಾಗಿ ಸ್ವಾಮಿ ಪುರಂದರ ವಿಠಲನ ನಾಮ ನೆನೆಯುವವರ ಕಂಡು ನಗೆಯು ಬರುತ್ತಿದೆ, ಎನಗೆ ನಗೆಯು ಬರುತ್ತಿದೆ ಅಂತೆ. ಅದಕ್ಕೆ ಈ ದಂಭ ಅನ್ನುವಂಥದ್ದು ಬ್ಯಾಡಂತಾರ. ಅದಕ್ಕೆ ಇಷ್ಟೆಲ್ಲ ಈ ಮನಸ್ಸಿನ ಒಂದು ಹಿಡಿತನಾಗ ತರಬೇಕಾದ್ರೆ ಇಷ್ಟೆಲ್ಲ ವಿಚಾರ ಚಿಂತನೆ ಮಾಡಿ ಈಗೇನು ನಾವು ಪ್ರವಚನದಾಗ ಅಂತ ಈ ಸತ್ಸಂಗದೊಳಗೆ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಕೇಳ್ತೇವಲ್ಲ, ಇದನ್ನು ಮನನ ಮಾಡಬೇಕು. ಮನನ ಮಾಡಿ ನಾವು ಎಲ್ಲಿದ್ದೆವು, ನಮ್ಮಲ್ಲಿ ಯಾವರೇ ಒಂದು ದೋಷಗಳು ಅವನ್ನು ನೋಡ್ಕೊಂಡು ಹುಡುಕಾಡ್ಕೊಂಡು ನಾವು ಇದನ್ನು ಬದಲು ಮಾಡಿಕೊಂಡ ಒಂದು ಏನಪ್ಪಾ ಅಂದ್ರೆ
ಪವಿತ್ರವಾದ ಒಂದು ಆಂತರಿಕ ಪ್ರಯಾಣ ನಮ್ಮದು ಶುರು ಆಗಬೇಕು. ಆವಾಗ ಮಾತ್ರ ಭಗವಂತನ ಪ್ರಾಪ್ತಿಯ ಸದ್ಗುರುಗಳ ಒಂದು ಸಂತೋಷ ಗೊಳಿಸ್ಲಿಕ್ಕಂತ ಪಾತ್ರತಾ ನಮ್ಮಂತಲ್ಲಿ ಬರ್ತಾ ಅಂತಾರ. ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಸೀದಾ ಸದ್ಗುರುಗಳಿಗೆ ಒಪ್ಪಿಸ್ಬೇಕು. ಅವ್ರು ನೀನೇ ಹೆಂಗ್ ಮಾಡ್ತಿ ಮಾಡಪ್ಪ, ತೇಲಿಸು ಇಲ್ಲ ಮುಳುಗಿಸು, ನಿನ್ನ ಪಾಲಿಗೆ ಬಿದ್ದೆನು ಪರಮ ಕೃಪಾಳು ಅಂತೇಳಿ ಹಿಂಗ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಗುರುವಿಗೆ ಬೇಡ್ಕೋಬೇಕು. ಹಂಗ ಸದ್ಗುರುಗಳಿಗೆ ಬೇಡ್ಕೊಂಡ್ರೆ ಮಾತ್ರ ಮನಸ್ಸ ಸದ್ಗುರುಗಳೇ ಹಿಡಿತನೆ ಆಗ್ತಿರ್ತಾರೆ. ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತ ಹೇಳ್ತಿದ್ರಿ, ಈ ಮನಸ್ಸನ್ನು ಹೆಂಗ ಸದ್ಗುರುಗಳು ಅದನ್ನ ಹೆಂಗ ತಮ್ಮ ಇದ್ರಾಗ ತಗೋತಾರ ಅಂತ ಹೇಳೋದಕ್ಕೊಂದು ದೃಷ್ಟಾಂತ. ಅವರು ಒಮ್ಮೆ ತಮ್ಮ ಗೆಳೆಯನ ಭೆಟ್ಟಿಗೆ ಹೋಗಿರ್ತಾರೆ. ಒಬ್ಬ ಗೆಳೆಯ, ಅವ ಗೆಳೆಯ ಏನ್ ಮಾಡ್ತಾನ, ಈ ಹೊಲದೊಳಗೆ ಮನಿ ಮಾಡ್ಕೊಂಡು ಇರ್ತಾನ, ಭೆಟ್ಟಿಗೆ ಹೋಗ್ತಾನ. ಹೊಲ್ದಾಗ ಮನಿ ಅಂದ ಕೂಡಲೇ ಮನಿಯೊಳಗೆ ನಾಯಿ ಸಾಕಿರ್ತಾನವ, ಯಾರು ಬರಬಾರ್ದು ಅಂತೇಳಿ. ಅದು ಇವು ಹೊರಗಿನ ಹೋದ ಕೂಡಲೇ ನಾಯಿ ಬೊಗಳಿಕ್ ಶುರು ಮಾಡಿಬಿಡ್ತದ. ಮತ್ತು ನಾಯಿ ಸಾಕೋದೇ ಬಗಳು ಸಂಬಂಧ, ಈಗಿನ ಗತ್ತೆ ಕಾರಣಕ್ಕೆ ಕರ್ಕೊಂಡು ಅಡ್ಯಾಡೋ ಸಂಬಂಧ ಅಲ್ಲ, ಅದು ಬಗಳು ಸಂಬಂಧ ನಾಯಿ. ಮತ್ತದು ಅದು ಬೊಗಳ್ತದ, ಇವ್ ಯಾಕೆ ಬರ್ತದಂತೆ ಬೊಗಳಿಕ್ ಕತ್ಕೊಳ್ಳಿ ಇವ ಅದು ಛೀ ಛೀ ಅಂತಾನ, ಕೈ ಮಾಡ್ತಾನ, ಕಡಿ ಕಲ್ಲು ತಗೋತಾನ. ಇವ್ ಹಂಗ್ಯಾಂಗ ಅದನ್ನ ಎದುರಿ ಹೋಗ್ತಾನಲ್ಲ, ಹಂಗಂಗ್ ಮೈ ಮೇಲೆ ಬರ್ಲಿಕ್ಕೆ ಶುರು ಮಾಡ್ತದ. ಶಿಸ್ತು ಜೋರಿಗೆ ಒದರ್ಲಿಕ್ಕತ್ತದ, ಮೈಮ್ಯಾರ ಬರ್ಲಿಕ್ಕತ್ತದ. ಆವಾಗ ಆ ಮಾಲಕ್ ಏನಿದ್ದಲ್ಲ ಇವನ್ ಗೆಳೆಯ, ಯಾಕೆ ನಾಯಿ ಒದರ್ಲಿಕ್ಕತ್ತದ ಅಂತೇಳಿ ಹೊರಗೆ ಬಂದು ನೋಡ್ತಾನ. ಅವನ ಗೆಳೆಯನೇ ಬಂದಿರ್ತಾನ. ಹೇ ಈ ಕಡೆ ಬಾ ಇದೆ ಅಂತೇಳಿ ನಾಯಿ ಇಷ್ಟೇ ಅಂತಾನ. ನಾಯ ಒದರುದು ಬಿಟ್ಟು ಬಂದ ಅವನ ಕಾಲಾಗ ಸುತ್ತಾಕೋತ ನಿಂದಿರ್ತದ. ಇಷ್ಟೇ ದೃಷ್ಟಾಂತ ರಾಮಕೃಷ್ಣ ಪರಮಹಂಸರು ಈ ಮನಸ್ಸಿಗೆ ಕೊಡ್ತಿದ್ರು. ಅದಕ್ಕೆ ಸದ್ಗುರುಗಳಿಗೆ ನಾವು ಬೇಡ್ಕೊಂಡೆ ಅಂದ್ರೆ ಸದ್ಗುರು ಅಂತಾನ, ಇವ್ ನನ್ನ ಭಕ್ತ ಇದ್ದಾನಪ್ಪ, ಬಾಯಿ ಕಡೆ ನನ್ನ ಕಡೆ ಅಂತ. ಯಾಕಂದ್ರೆ ಮಾಯ ಭಗವಂತನ ಅಧೀನದ, ಅದು ಅವನು ಉತ್ಪತ್ತಿ ಮಾಡಿದು, ಅವನ ಒಂದು ಸಂಕಲ್ಪದಿಂದ ಹುಟ್ಟಿದಂತ ಮಾಯೆ ಸದ್ಗುರುವಿನ ಮಾತು ಕೇಳುವುದಿಲ್ಲ. ಆ ಸದ್ಗುರು ಅಂತಾನ, ಇವ್ ನನ್ನ ಪರಮ ಭಕ್ತ ಇದ್ದಾನಪ್ಪ, ಇವ್ ಕಾಡಬೇಡ ಬಾಯಿ ಕಡೆ ಅಂತ ಇಷ್ಟ ಅಂದ್ಬಿಟ್ರೆ ಆತು, ಮುಂದೆ ನಮ್ಮ ಪರಮಾರ್ಥದ ಹಾದಿ ಸರಳೆ ಆಗ್ತದೆ. ಅದಕ್ಕೆ ಸದ್ಗುರುಗಳಿಗೆ ಬೇಡ್ಕೋಬೇಕು. ಅಂತ ಸದ್ಗುರುಗಳಿಗೆ ಸದ್ಗುರು ಸಮರ್ಥ ಬಹುಸಾಹೇಬ್ ಮಹಾರಾಜರು, ಗುರ್ಲಿಂಗ ಜಂಗಮ್ ಮಹಾರಾಜರ ಶಿಷ್ಯರು, ಅದು ಗುರ್ಲಿಂಗ ಜಂಗಮ್ ಮಹಾರಾಜರು ಗುರುವಿಗೆ ಬೇಡ್ಕೋತಾರೆ. ಅದು ಒಂದೇ ನುಡಿ ಅನ್ನೋಣ, ಯಾಕಂದ್ರೆ ಸಮಯ ಬಂದದ. ಅವ್ರು ಏನ್ ಬೇಡ್ಕೋತಾರ, ತಾವೇ ಬರೆದಂತ ಪದ ಕೊನೆಯದೊಳಗ ಅವ್ರಂತಾರ, ಹರಿ ಮನಸ್ಸಿನ ಮುರಗಿಯ ತಿದ್ದಿಸೋ ದೇವಾ, 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 ಮನಸ್ಸಿನ ಮುರಗಿಯ ತಿದ್ದಿಸೋ ದೇವಾ. ಪ್ರಾತಃ ಕಾಲಕ್ಕೆ ಎದ್ದು ಪರದ್ರವ್ಯ ಅಪಹಾರ, ಪ್ರಾತಃ ಕಾಲಕ್ಕೆ ಎದ್ದು ಪರದ್ರವ್ಯ ಅಪಹಾರ, ಸಾಧುರ ನಿಂದೆಯ ಮಾಡುವುದು, ಸಾಧುರ ನಿಂದೆಯ ಮಾಡುವುದು, ಸಾಧಿಸಿಯ ಮನವರು ಎಳೆದೊಯ್ಯುವಾಗ, ಸಾಧಿಸಿಯ ಮನವರು ಎಳೆದೊಯ್ಯುವಾಗ, ಸತ್ಯ ಸತ್ಯನಂತ ಬೊಗಳುತ್ತಲ್ಯಾದ, ಸತ್ಯ ಸತ್ಯನಂತ ಬೊಗಳುತ್ತಲ್ಯಾದ, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ. ಯತಿವೇಷವ ತಾಳಿ ದೇಶಭ್ರಷ್ಟನಾಗಿ, ಯತಿವೇಷವ ತಾಳಿ, ಒಮ್ಮೆ ಯತಿವೇಷ ತಾಳಿ ಬಿಡ್ತದೆ, ಕ್ಯಾಮಿ ಹಾಕೊಂಡು ಬಿಡ್ತದ. ಯತಿವೇಷವ ತಾಳಿ ದೇಶಭ್ರಷ್ಟನಾಗಿ, ಕಾಶಿಯ ಕ್ಷೇತ್ರಕ್ಕೆ ಹೊಂಟಿತು ಮನಸ್ಸು, ಕಾಶಿಯ ದಾರಿಯೋಳು ವೇಷಗೆ ಮೆಚ್ಚಿ, ಕಾಶಿಯ ದಾರಿಯೋಳು ವೇಷಗೆ ಮೆಚ್ಚಿ, ಕೇಶವ ನಿಮ್ಮನು ಮರೆಯಿತು ಮನಸ್ಸು, ಕೇಶವ ನಿಮ್ಮನು ಮರೆಯಿತು ಮನಸ್ಸು, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ.
ಬಲ್ಲವಗೆ ಆರ್ಜವ ಮಾಡುತ್ತಲ್ಯಾದ, ಬಡವಗೆ ನೋಯಿಸಿ ನುಡಿಯುತ್ತಲ್ಯಾದ. ಬಲ್ಲವಗೆ ಆರ್ಜವ ಮಾಡುತ್ತಲ್ಯಾದ, ಬಡವಗೆ ನೋಯಿಸಿ ನುಡಿಯುತ್ತಲ್ಯಾದ. ಗುರುಲಿಂಗ ಜಂಗಮರ ಗುರುತು ಕಂಡರಿಯದೆ, ಗುರುಲಿಂಗ ಜಂಗಮರ ಗುರುತು ಕಂಡರಿಯದೆ, ಅಡವಿಯಲ್ಲಿ ಚರಿ ಚರಿಸಾಡುತ್ತದ, ಅಡವಿಯಲ್ಲಿ ಚರಿ ಚರಿಸಾಡುತ್ತದ. ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಆ ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಆ ಮನಸ್ಸಿನ ಮುರಗಿಯ ತಿದ್ದಿಸು ದೇವ, ಮನಸ್ಸಿನ ಮುರಗಿಯ ತಿದ್ದಿಸು ದೇವ, ಮನಸ್ಸಿನ ಮುರಗಿಯ ತಿದ್ದಿಸು ದೇವ, ಆ ಮನಸ್ಸಿನ ಮುರಗಿಯ ತಿದ್ದಿಸು ದೇವ, ಆ ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಅದಕ್ಕೆ ಈ ಮನೋಬೋಧದ ಮುಖಾಂತರ ನಾವು 2 ಶ್ಲೋಕಗಳ ಚಿಂತನೆ ಮಾಡಿದೆವು, ಸಮರ್ಥರು ಬರೆದಂತಹ. ಅವು ಎಷ್ಟು ಸಾಧ್ಯದ ಅಷ್ಟು ನಾವು ಈ ಒಂದು ಸತ್ಸಂಗದ ಮುಖಾಂತರ ನಾವೇನು ಶ್ರವಣ ಮಾಡಿದ್ದನ್ನು ನಮ್ಮ ಜೀವನದೊಳಗೆ ಮನನ ಮಾಡಿ ಅಳವಡಿಸಿಕೊಂಡೇವಂದ್ರೆ ಸದ್ಗುರುಗಳಿಗೆ ಸಂತೋಷ ಆಗ್ತದೆ. ಅಂತ ಒಂದು ಕೃಪಾ ಸದ್ಗುರುಗಳು ನಿಮ್ಮೆಲ್ಲರ ಮಾಡಲಿ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पायुष्यवावेत याकुळा माझी आसकळा हरीच्या दासा, कल्पनेची वादान हो कोण काळी, ही संत मंडळी सुखी असो, अहंकाराच्या वारा न लागो रासा, माझा विष्णुदासा भाविकासी, नामा म्हणेतया असावे कल्याण, जामुखी निधान पांडुरंग, पुंडलिक वरदार विठ्ठल पार्वती पतेश्वर महादेव, राजाधिराज सद्गुरुनाथ महाराज की जय. श्री गुरुदेव दत्त. जय जय रघुवीर समर्थ. श्रीराम. जय श्रीराम. ಗುರು ಭಜನಾ ಸಮರ್ಪಣೆ ಮಾಡೋಣ ಗುರುಗಳಿಗೆ. ಹೇಳ್ತೀರಿ. ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ, ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ, वाऊका तो क्षीण साधनाचा, वाऊका तो क्षीण साधनाचा, गुरुकृपे विण नाही आत्मज्ञान, सहज साधन गुरुकृपा जाण, सहज साधन गुरुकृपा जाण, जीवाचे कल्याण येणे होय, जीवाचे कल्याण येणे होय, गुरुकृपे विण नाही आत्मज्ञान, गुरुमाता पिता गुरु ही दैवत, गुरुमाता पिता गुरु ही दैवत, गुरुमुक्तिदाता ऐसे मनी, गुरुमुक्तिदाता ऐसे मनी, गुरुकृपे विण नाही आत्मज्ञान, गुरुसेवे विण जाऊन दीक्षण, गुरुसेवे विण जाऊन दीक्षण, तेणे तो प्रसन्न दासा म्हणे, तेणे तो प्रसन्न दासा म्हणे, गुरुकृपे विण नाही आत्मज्ञान, गुरुकृपे विण, गुरुकृपे विण, गुरुकृपे विण नाही आत्मज्ञान. जय जय रघुवीर समर्थ गुरु महाराज की जय. ಯಾರಿಗೇನ್ ಹೇಳ್ಬೇಕಾ ಹೇಳ್ರಿ.
ಗುರು ಮಹಾರಾಜರಿಗೆ ಯಾರಿಗೆ ನಾನು ಕೇಳ್ಬೇಕಾ ಹೇಳ್ಬೇಕಾ? ಪರಮಾತ್ಮನ ಜೊತೆ ಮಾತಾಡೋ ಅವಕಾಶ ಸಿಕ್ಕಿರತ್ ನಮ್ಗೆ, ಅದನ್ನ ಕಳ್ಕೋಬಾರ್ದು ನಾವು. ಸ್ವಾಮಿ ನಮಸ್ತೆ. ನೀವು ಟೈಮ್ ನ ನೋಡಕ್ ಹೋಗ್ಬೇಡಿ. ನಾವು ನಿಮ್ಮನ್ನ ಕಾಯ್ತೀವಿ, ಟೈಮ್ ನ ಕಾಯಕ್ಕಿಲ್ಲ. ನೀವು ಟೈಮ್ ನೋಡ್ಬೇಡಿ, ಹೇಳಿ, ನಾವು ಕಾಯ್ತಾ ಇರ್ತೀವಿ. ಇಷ್ಟೆಲ್ಲ ಆನಂದದಿಂದ ಕೇಳೋ ಹೊತ್ನ್ಯಾಗ ಏನದ ಹೇಳ್ರಿ ಅಂತೇಳಿ ಆದ್ರು ಮತ್ ಬಹಳಷ್ಟು ಇದು ಆಗಿ ಬ್ಯಾಸರ. ಟೈಮ್ ನೋಡ್ತಾ ಕಟ್ ಮಾಡ್ಬಿಡ್ತೀರಾ, ಅದನ್ನ ಅಲ್ಲಿ ಕಟ್ ಆಗೋಗುತ್ತೆ ನಮ್ಗೆ. ನೀವು ಟೈಮ್ ನೋಡ್ಬೇಡಿ, ನಾವೇ ನಿಮ್ಮ ಕಾಯ್ತಾ ಇರ್ತೀವಿ ನಾವು. ಆಗಲ್ರಪ್ಪ ನಿಮ್ದ ಹಂಗೆ ಆಗ್ಲಿ. ಪ್ರಸಂಗ ನೋಡ್ ಮನಾಶ್ಯ ಶ್ಲೋಕ ಎರಡು ಬಹಳ ಮನ ಮುಟ್ಟು ಹಂಗ ಬಹಳ ಬಹಳ ಅಂದ್ರೆ ಬಹಳ ಸುಂದರವಾಗಿ ಹೇಳಿದ್ರಿ. ಅದನ್ನ ಪೂರ್ಣ ನಾವು ಮತ್ತೆ ಮತ್ತೆ ಮನುಷ್ಯನಾಗೆ ಅದನ್ನ ವಾಪಸ್ ನೀವು ಹೇಳಿದ್ದೆಲ್ಲ ತಗೊಂಡ್ ಬಂದು ನಮ್ ಇದ್ರೊಳಗೆ ಅದನ್ನ ನೆನಪು ಮಾಡ್ಕೊಂಡಂಗೆ ಬಹಳ ಖುಷಿ ಅನ್ಸುತ್ತೆ. ಅದು ಸದ್ಗುರುನಾಥ್ ಎರಡು ಬಹಳ ಚಂದ ಅಂದ್ರೆ ಬಹಳ ಚಂದ ಹೇಳಿದ್ರಿ. ಇಲ್ಲ, ನೀವೆಲ್ಲ ಬಹಳ ಅನುಭವಿಗಳು ಇದ್ರಿ, ಹಿರಿಯರು ಇದ್ದೀರಿ. ಬಹಳ ಸಂತೋಷ ಅನಿಸ್ತದ ನಿಮ್ಮೆಲ್ಲರ ಮುಂದೆ ನಮಗ ಏನಪ್ಪಾ ಅಂದ್ರ ನಮ್ಮ ಸೇವಾ ಮಾಡ್ಲಿಕ್ಕೆ ನಮಗ್ ಬಹಳ ಆನಂದ ಅನಿಸ್ತದ್ರಿ ಖರೆ ಹೇಳ್ಬೇಕಂದ್ರ. ಬರೀ ಹಿರಿಯರದ್ದೇನಿಲ್ಲ ರೀ, ಅನುಭವ ಬೇಕಲ್ಲ. ನಿಮ್ಮಂಗ ಅನುಭವ ಇತ್ತು ಅಂದ್ರೆ ಅದ್ರದ್ದು ಸಾರ್ಥಕತೆ ಅದು ಮುಖ್ಯ. ತತ್ವ ಬಹಳ ಚಂದ ಹೇಳ್ತೀರಿ ಗುರುಗಳ. ನೀವು ಎಲ್ಲೂ ಕೇಳಿಲ್ಲ, ನಾವ್ ಹೆಚ್ಚು ಕೇಳಂಗಿಲ್ಲ. ಇವು ನಡುವ ಹಾಡ್ ಹೇಳ್ತಿರಲ್ಲ, ಇಷ್ಟ ಮನ ಮುಟ್ಟುವಂಗ. ಈಗ ಆಗಲೇ ಹೇಳಿದ್ರಿ ಆ ಹಾಡಂತ್ರು ನಂಗೆ ಇಷ್ಟ ಇದು ಅನಿಸ್ತದ. ಇವೆಲ್ಲ ಎಲ್ಲಿ ಸಂಗ್ರಹ ಮಾಡಿರೋ ನಂಗೆ ಗೊತ್ತಿಲ್ಲ, ಅದ್ರ ಬಹಳ ಚಂದವ. ತತ್ವಪದ ಮಾತ್ರ ಭಾರಿ ಚಂದ ಹೇಳ್ತೀರಿ ನೀವು. ಅದನ್ನ ಅದರಂತೆ ಆ ಮನ ಅಷ್ಟ ನಮಗ್ ಚಂದ ಹೇಳಕತ್ತೀರಿ. ಅದರಿಂದ ನಾವು ಅಳವಡಿಸ್ಕೊಂಡು ತಿದ್ಲಿಕ್ಕೆ ನಿಮ್ಮ ಕೃಪಾದಿಂದ ನಾವು ತಿದ್ಕೊಂಡು ಸರಿಯಾಗಿ ಅಧ್ಯಾತ್ಮ ನಮ್ಮನ್ನು ಮುಟ್ಟೆ ಸರಿಯಾಗಿ. ಸದ್ಗುರುಗಳಿದ್ದಾರೆ ನೋಡ್ರಿ, ಇಲ್ಲಿ ಮಹಾಸ್ವಾಮಿಗಳಿದ್ದಾರೆ, ಚಂದ್ರಕುಮಾರ್ ಮಹಾರಾಜರಿದ್ದಾರೆ, ಎಲ್ಲ ಮುಟ್ಟಿಸ್ತಾರ್ರಿ. ಈಗ ದೀಪಮ್ಮ ಮೇಡಮ್ ಹೇಳಿದ್ರಲ್ವಾ, ಗುರು ಇಲ್ದಿದ್ರೆ ಗುರು ಕೃಪೆ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟಿದ್ದಲೆ. ಅದ್ರಿಂದ ಗುರು ಇದ್ದೇನೆ ಗುರು ಕೃಪೆ ಸಿಗೋದು. ಗುರು ಇದ್ರೆ ಗುರಿ ಮುಟ್ಬಹುದು ನಾವು. ಸರಿ ಸರಿ ಸರಿ, ಖರೆ ಅದ ಖರೆ ಅದ. ಅದಕ್ಕೆ ಅವ್ರನ್ನೇ ನಂಬುದಲ್ರಿ, ಮತ್ತ ಅವ್ರನ್ನೇ ಬೇಡ್ಕೋದು. ಅವ್ರ ಬಹಳ ಸಂತೋಷ ಅನಿಸ್ತದ. ಗರಡಿ ಒಳಗೆ ಅವರು ಇದನ್ ಮಾಡಿದ್ದಾರೆ, ಆ ಗುರುವಿನ ಜೊತೆ ಆಟ ಆಡಿದ್ದಾರೆ. ಆ ಗುರುಗಳು ಅವ್ರನ್ನ ಆಟ ಆಡಿಸಿದ್ದಾರೆ. ಅವ್ರನ್ನ ಹೆಸರಿಟ್ಟು ಕರೀತಿದ್ರು, ಪ್ರೀತಿ ಮಾಡ್ತಿದ್ರು. ಅಂದ್ರೆ ಪೂರ ಕರುಣಾಮೃತ ಪೂರ ಆ ಗುರು ಇದೆಲ್ಲ ಅವ್ರ ಮೇಲೆ ಸುರಿದು ಹೋಗಿರೋದ್ರಿಂದ ಹೆಂಗಾಗಿದೆ ಅಂತಂದ್ರೆ ಅವ್ರಿಗೆ ಯಾವ್ದೇ ಪುಸ್ತಕ ಇರ್ತಿದ್ರು, ಬರೀ ಇಲ್ಲಿ ನಾವು ಈ ಸತ್ಸಂಗದಲ್ಲಿ ಅವ್ರದ್ದು ನಾವು ಮನಾಚ ಶ್ಲೋಕ ಕೇಳ್ತೀವಿ. ಶೇಷಾಚಲಕ್ಕೆ ಹೋದ್ರೆ ಅಲ್ಲಿ ದಾಸಬೋಧ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರತಿ ಮಂಗಳವಾರನ ಏನೋ ಅಲ್ಲಿ ಹೇಳ್ತಾರೆ. ಅಂದ್ರೆ ಆ ಗುರುವಿನ ಕೃಪೆ ಏನ ಮಹಾರಾಜರು ರಾಜಾರಾಮ್ ಮಹಾರಾಜರು ಏನದ ಅಭಂಗ ಬರ್ದಿದ್ದಾರೆ, ಗುರು ಕೃಪೆ ವೀನ ನಾಯಿ ಆತ್ಮಜ್ಞಾನ. ಅಂದ್ರೆ ಆ ಗುರು ಬಂದು ಒಳಗ್ ತೆಗಿತಾನೆ, ನಿಂದ್ ಒಳಗಿದ್ಯಪ್ಪ ಇದು ತೆಗಿ, ನೀನು ಇದನ್ನ ತೆಗೆದ್ರೆ ನಾನ್ ನಿನ್ ಬಾಯಿಂದ ಹಿಡಿಸ್ತೀನಿ. ನೀನ್ ಬಾಯಿ ಬಿಡ್ಲಿಕ್ಕೆ ತಯಾರಿಲ್ಲಲ್ಲ, ನೀನ್ ಬಾಯಿ ಬಿಟ್ರೆ ನಾ ಮಾತಾಡ್ತೀನಿ. ಆದ್ರೆ ಅವ್ ಗುರು ಅಲ್ಲಿ ಬಂದು ಕೂತ್ ಅವ್ನು ಮಾತಾಡಿಸ್ತಾ ಇರ್ತಾನ ಅವ್ರಲ್ಲಿ. ಹಂಗಾಗಿ ಅವ್ರು ನೋಡ್ರಿ ಅವ್ರಿಗೆ ಎಷ್ಟು ಇದಾಗುತ್ತೆ ಅಂದ್ರೆ, ಆ ಗುರುವಿನ ಜೊತೆಗಿದ್ದಾಗ, ಆ ಗುರುವಿನ ಒಡನಾಟ ಇದ್ದಾಗ ಪ್ರಪಂಚದ ಏನು ಬೇಡ ಅಷ್ಟು ಅವನಲ್ಲಿ ಕೂಡ್ಸ್ಕೊಂಡ್ಬಿಟ್ಟಿರ್ತಾನ ಅವ್ನು. ಅಷ್ಟು ಇದು ಆ ಒಂದು ಇದರಿಂದ ಅದಕ್ಕೆ ಸಾಧನೆ ಇವೆಲ್ಲ ಹಿಂಗ ಒಂದೊಂದ್ಸಲಿ ತಲೆ ಮೇಲೆ ಕೈ ಇಟ್ಟ ಅಂದ್ರೆ ಮುಗಿದೋಯ್ತು ಎಲ್ಲಾ ಅದು ಬರ್ತಾ ಇರ್ತವು. ನಮ್ ಗುರುಗಳು ಹೇಳ್ತಾ ಇದ್ರು, ನೀವು ಬಾಯಿ ಬಿಡ್ರಿ, ಆಕೆ ಒಳಗ್ ಕೂತ್ ಅವ್ರು ಹೇಳಿಸ್ತಾರೆ, ಬಾಯಿ ಬಿಡ್ಲಿಕ್ಕೆ ಅಲ್ಲಿ ಕತ್ತೀರಿ, ಬಾಯಿ ಬಿಡ್ರಿ ಅಂತ ಹೇಳಿ ನಮ್ಗೆ ಹೇಳ್ತಾ ಇದ್ರು. ಅದು ಬಹಳ ಅನ್ನಿಸ್ತಿತ್ತು, ಏನ್ ಹಿಂಗ್ ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿ. ಈಗ ಕರೆ ಅವೆಲ್ಲ ಕೆಲವೊಂದು ಹೇಳ್ಬೇಕಾದ್ರೆ ಆ ಎಲ್ಲಿಂದ ಬಂತದ ಶಬ್ದ ಹುಡುಕ್ಬೇಕಾಗತ್ತೆ. ಆ ಶಬ್ದ ಎಲ್ಲಿಂದ ಬಂತು ಅಂದ್ರೆ ಆಡು ಭಾಷೆಯನ್ನು ಮಾತಾಡ್ತಿಲ್ಲ, ಆದ್ರೆ ಇಲ್ಲಿ ಕೂತೋಗದ್ ಹೆಂಗ್ ಬಂತು ಅಂತಂದ್ರೆ ಅವ್ರು ಹೇಳ್ತಿದ್ರು, ನೀವು ಬಾಯಿ ಬಿಡ್ರಿ, ಅವ್ನ್ ಕೂರ್ಸ್ ಮಾತಾಡಿಸ್ತಾನ. ಆ ವ್ಯಾಸಪೀಠ ಅನ್ನೋದಂಥದ್ದಿದೆ, ಅವರು ಬಂದು ಮಾತಾಡ್ತಾ ಇರ್ತಾರೆ, ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ. ಇದೇ ಅನುಭವನೇ ನನಗಾಗಿದ್ದು. ನಾನು ಅವ್ರಿಗೇನ್ ಸರ್ವಾರ್ಪಣಾ ಭಾವದಿಂದ ಇಲ್ಲಿ ಏನ್ ಸೇವಾ ಕೊಡ್ತನಲ್ಲ, ಅದ ಮುಂದೆ ನುಡಿದದ್ದೆಲ್ಲ ಸದ್ಗುರುಗಳು ವಾಣಿನೇ ರೀ ಅದು. ಯಾಕಂದ್ರ ಅದು
ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನೇನಾದ್ರು ಹೋಗಿ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. 2 ಶಬ್ದ ಮಾತಾಡ್ಲಿಕ್ಕೆ ಬರೋದಿಲ್ಲ ಸರಿಯಾಗಿ ಮಾತಾಡ್ಲಿಕ್ಕೆ ಹೋದ್ರೆ. ಇಲ್ಲಿ ಕೂತು ಹೆಂಗ್ ಬರ್ತದು, ಹೆಂಗ್ ಬರುತ್ತೆ? ಅಲ್ಲ ನಿಮ್ಮೆಲ್ಲ ಇಷ್ಟೆಲ್ಲ ಅನುಭವಿಗಳು ಮುಂದ ಸೇವಾ ಮಾಡ್ಲಿಕ್ಕತ್ತಲ್ಲ, ಖರೆ ನನಗೆ ಸಂತೋಷ ಅನಿಸ್ತದ. ಯಾಕಂದ್ರೆ ಶ್ರವಣಿಕರು ಬಹಳ ಮುಖ್ಯ ಬೇಕ್ರಿ. ಅವರು ಶ್ರವಣಿಕರು ಹೆಂಗಿರ್ತಾರ ಅದ್ರ ಮೇಲೆ ಸದ್ಗುರುಗಳು ನುಡಿಸ್ತಿರ್ತಾರ, ಅವ್ರ ಸಂಬಂಧ ನುಡಿಸ್ತಿರ್ತಾರೆ. ಇದ್ರಾಗ ಹೊರತಾಗಿ ಶ್ರವಣಿಕರ ಸಮಸ್ಯೆಗಳನ್ನ ನಿವಾರಣೆ ಮಾಡೋದೇ ಸದ್ಗುರುಗಳ ಒಂದು ಧ್ಯೇಯ ಇರ್ತದೆ. ಅದು ಮೀಡಿಯಾ ನಮ್ಮನ್ನು ಉಪಯೋಗ ಮಾಡ್ಕೊಂಡಿರ್ತದೆ, ಹೊರತಾಗಿ ಮತ್ತೊಂದು ಏನು ಇದಾಗಿರೋದಿಲ್ಲ ಇಷ್ಟೇ. ಅದಕ್ಕೆ ಶ್ರವಣಿಕರು ಬಹಳ ಮುಖ್ಯ ಬೇಕಾದ್ರೆ. ಏನು ಒಬ್ಬನೇ ಶ್ರವಣ ಮಾಡೋ ಅಂತ ಚಲೋ ಶ್ರವಣಿಕ ಸಿಕ್ಕು ಅಂದ್ರ ವಕ್ತಾರನ ಮುಖದಿಂದ ಅಮೃತನೇ ಹರಿತಿರ್ತದಂತ. ಹೌದು ಏನ್ರಿ? ಅದಕ್ಕೆ ಇದು ಮೊದಲನೇ ದಿವಸನೇ ಒಂದು ಆ ಮನಾಚ ಶ್ಲೋಕ ಅನ್ನೋದು ಅಮೃತಧಾರೆ, ಅದು ಹರಿತಾ ಇರ್ಬೇಕು. ಆ ಶಿವಣ್ಣವ್ರು ಹೇಳ್ದಂಗ ಗಡಿಯಾರ ಬಿಚ್ಚಿಟ್ಟ ಬಂದ್ಬಿಡ್ರಿ. ಯಾಕಂದ್ರೆ ನಾವು ಗುರುವಾರ ಕಾಯ್ತಾ ಇರ್ತೀವಿ, ಯಾವಾಗ ಗುರುವಾರ ಆಗುತ್ತಪ್ಪ, ಯಾವಾಗ ಗುರುವಾರ ಆಗತ್ತೆ, ಮುಂದ್ ಏನ್ ಹೇಳ್ತಾರೆ. ಯಾಕಂದ್ರೆ ಅದಷ್ಟು ಏನದು 60 ನಿಮಿಷ ಅನ್ನೋದಿದೆ, ಈಗಿನ ಶುರು ಮಾಡಿದ್ರೆ ಮುಗ್ದೇ ಆಯ್ತಾ ಆಗ್ಲೇ ಅದು ಹಿಂಗಾಗತ್ತೆ. ಯಾಕಂದ್ರೆ ಅದೆಲ್ಲರನ್ನು ಹಿಡಿದಿಟ್ಬಿಡುತ್ತದ ಒಂದ್ ಕಡೆ. ಹಿಂಗೆ ಈ ಮ್ಯಾಗ್ನೆಟ್ ಹೆಂಗೆ ತುಂಬಿಸ್ಕೊಂಡ್ ಕೂತಿರುತ್ತೆ, ಆ ಒಂದು ಶಕ್ತಿ ಇಲ್ಲಿ ಕೂತ್ಬಿಟ್ಟಿರುತ್ತದೆ. ಒಬ್ರಿಗೂ ಅದೇ ಟೈಮ್ ನೋಡ್ತಾ ಅಯ್ಯೋ ಆಗೋಯ್ತಾ ಟೈಮು, ಮತ್ತೆ ಇನ್ ಗುರುವಾರ ತನಕ ಕಾಯ್ಬೇಕಲ್ಲ, ಹಂಗಾಗೋದು ಅದೆಲ್ಲ ನಿಜವಾಗ್ಲು. ಈಗ ನಾವು ಕಾಯ್ದಂಗಾಗ್ಯದ. ಈಗ ನಾವು ಗುರುವಾರ ತನಕ ನಾನು ಕಾಯ್ಲಿಕ್ಕತ್ತೇನೆ. ಯಾಕಂದ್ರ ನಿಮ್ಮಂತ ಅನುಭವಿಗಳು ನಮ್ಮ ಮುಂದೆ ನಾವು ಮಾತಾಡುವಂತ ಒಂದು ಸಮಯ ಸಿಗ್ತದಲ್ಲ. ಗುರುವಿನ ಒಂದು ಲಿಂಕ್ ನಮ್ಮನ್ನೆಲ್ಲ ಸೇರಿಸಿ. ಹೌದೌದು, ಖರೆ ಅದ. ನೋಡ್ರಿ ಅವ್ರು ಹಿರಿಯರ್ ಅಂತಾರ, ನೀವು ಟೈಮ್ ನೋಡ್ಬೇಡ್ರಿ. ಹೋದ್ವಾರು ಹೇಳಿದ್ರಿ ನೀವು ಟೈಮ್ ನೋಡ್ಬೇಡ್ರಿ ಅಂತ, ಈಗೂ ಇವತ್ತು ಅಂತಾರ ಟೈಮ್ ನೋಡ್ಬೇಡ್ರಿಪ್ಪ ನೀವು. ಬಹಳ ಸಂತೋಷ. ಆಮೇಲೆ ಗುರುಗಳ ನೀವ್ ಹೇಳ್ತಾ ಇದ್ರೆ, ಈಗ ಹೇಳ್ತಾ ಇರೋದು ಮುಂದೆ ಏನ್ ಬರುತ್ತೆ ಅಂತ ಒಂದು ಕುತೂಹಲ ಇರುತ್ತೆ ಮನಸ್ಸಿನಲ್ಲಿ. ಮುಂದೆ ಏನ್ ಬರುತ್ತೆ ಕಾಯ್ತಾ ಇರ್ತೀವಿ ನಾವು. ಅದನ್ನ ನೀವ್ ಹೇಳಿ. ಅದ ಗುರುನ್ ನಂಬ್ಬೇಕು, ಅವ್ರ ಮೇಲೆ ವಿಶ್ವಾಸ ಇಡ್ಬೇಕು. ಅಂದ್ರ ನಮ್ಗ ಗುರು ಹೇಳಿದ ನಮಗ್ ಮನನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಅದ ಹಿರಿ ಇರಬೇಕು, ಹಿಂದ್ ಗುರು ಇರ್ಬೇಕು ಅಂತ ಹೇಳ್ತಾರ. ಅದಕ್ಕೆ ಅದು ನಾವ್ ಮನನ ಮಾಡ್ಕೊಂಡ್ರೆ ನಮ್ಗ ಗುರು ಸಿಕ್ಕಂಗ ಅಂತ ಅನುಭವ ಆಗ್ತದ. ಅವ್ರು ಸಮರ್ಥರ ಅಂತಾರ. ಎಲ್ಲೆಲ್ಲಿ ಅಂತ ಸದ್ಗುಣಗಳು ಕಂಡು ಬರ್ತಾವಲ್ಲೆಲ್ಲ ನಿಮ್ ಗುರುವಿನ ಅಧಿಷ್ಠಾನ ಅದ ಅಂತ ತಿಳ್ಕೊರಿ ಅಂತಾರ. ಗುರು ಅಂದ್ರ ಅವ್ರ ನಿಮ್ ರೂಪನಾಗೆ ಅಂತಿಲ್ಲ, ಎಲ್ಲೆಲ್ಲಿ ಅಂತ ಒಂದು ವಿಶೇಷ ಒಂದು ದೈವಿ ಗುಣಗಳು ಅಂತಾರ ಏನ್ರಿ ಅದಕ್ಕೆ. ಅಂತ ಒಂದು ಸದ್ವಿದ್ಯಾ ಗುಣಗಳು, ಸದೈವ ಗುಣಗಳು ಅಂತೇಳಿ ಬರ್ತಾವ. ಇದ್ರಾಗ ಸದೈವ ಲಕ್ಷಣ ಅಂತೇಳಿ ದಾಸಬೋಧನ್ಯಾಗ ಸಮರ್ಥರು ಹೇಳ್ತಾರ. ಆ ಸದೈವ ಅಂದ್ರೆ ಸದ್ಗುರುಗಳು, ಭಗವಂತನಂತಲ್ಲಿ ಇರುವಂತಹ ಅಂತ ದಿವ್ಯ ಗುಣಗಳು ಯಾರಂತಲ್ಲಿದ್ರು ಸಹಿತ ಆ ಗುಣ ಎಲ್ಲವ ಅಲ್ಲಿ ಸದ್ಗುರು, ನಿಮ್ಮ ಸದ್ಗುರು ಇದ್ದಾರಂತ ತಿಳ್ಕೊರಿ ಅಂತಾರ. ಇದು ಶ್ರದ್ಧಾರಿ. ಹಿಂಗೆ ನಾವು ತಿಳ್ಕೊಂಡಾಗ ಮಾತ್ರ ನಾವು ಗುರುವಿನ ಒಂದು ಕೃಪಾ ಪಡ್ಕೊಳ್ಳಿಕ್ ಸಾಧ್ಯದ. ಹೊರತಾಗಿ ಬರೇ ಅವರೇ ಬೇಕು ಅಂತಿಲ್ಲ. ಅವ್ರ ಎಲ್ಲ ಕಡೆ ಇದ್ದದ್ದು ಎಂದ್ ಅನುಭವ ಬರುವುದು ಹೇಳ್ರಿ. ನಾವು ಅದು ಎಲ್ಲ ಕಡೆ ನೋಡುವಂತ ಒಂದು ವಿಶಾಲ ಒಂದು ಭಾವ ಬಂದಾಗ ಅದಕ್ಕೆ ಮನಹೇ ವಿವೇಕೆ ವಿಶಾಲ ಕರಾವೆ ಅಂತ ಮೋಗ ಆಠವಾವೆ ಪರಬ್ರಹ್ಮ. ಸಮರ್ಥರಂತಾರ, ಮೊದಲು ನಿಮ್ಮ ಮನಸ್ಸು ದೊಡ್ಡದು ಮಾಡ್ಕೋರಿ, ಆಮೇಲೆ ಆ ಒಳಗಿನವಂತ ಇರುವಂತಹ ನಿರ್ಗುಣ ಪರಬ್ರಹ್ಮ ಬಗ್ಗೆ ವಿಚಾರ ಮಾಡ್ರಿ ಅಂತಾರ. ಅಂತ ಆ ನಿರ್ಗುಣ ಬ್ರಹ್ಮ ಬಗ್ಗೆ ವಿಚಾರ ಮಾಡೋ ಸಂಬಂಧ ಈಟೆ ಮನ ಇಟ್ಕೊಂಡು ಕೂತ್ರಿ ಅಂದ್ರೆ ಹೆಂಗಾಗ್ತದೆ? ಹೌದಲ್ರಿ? ಅದಕ್ಕೆ ನಮ್ಮ ವಿಶಾಲ ಮನಸ್ಸು ಹೆಂಗ್ ವಿಶಾಲ ಆಗ್ತದ, ಭಾವ ಹೆಂಗ್ ವಿಶಾಲ ಆಗ್ತದ, ಪ್ರೇಮ ಹೆಂಗ್ ವಿಶಾಲ ಆಗ್ತದ, ಎಷ್ಟೆಷ್ಟು ವಿಶಾಲ ಆಗ್ತದ ಅಷ್ಟಷ್ಟು ಜಾಗದಾಗ ಸದ್ಗುರುಗಳು ವಾಸ ಆಗ್ತಿರ್ತದೆ. ಅದಕ್ಕೆ ನಾವು ಸದ್ಗುರುಗಳ ನಮ್ಮಲ್ಲಿ ಕೂಡಬೇಕಂದ್ರೆ ಇಷ್ಟೇ ನಮ್ಮಲ್ಲಿ ಅಷ್ಟೇ ಕೂಡಿ, ಇಷ್ಟು ಸಣ್ಣ ಇದ್ರಾಗ ಕೂಡುದಿಲ್ಲ ಭಗವಂತ ಅವ ಹೇಳ್ತಾನ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಅಂತ, ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ. ಇಂಥ ಅಪರಂಪಾರವಾದಂತಹ ಅವ ಇರ್ಲಾರ್ದಂತ ಠಾವೇ ಇಲ್ಲ, ಅನಂತ ಕೋಟಿ ಬ್ರಹ್ಮಾಂಡ ಒಳಗ ಹೊರಗ ತುಂಬಿ ಮತ್ತು ಉಳ್ದಾನವ. ಅಂತ ಸದ್ಗುರು ಸ್ವರೂಪವನ್ನ ನೀ ಈಟ್ ಮನಸ್ಸಿನಾಗ ಹಿಡಿಲಿಕ್ಕೆ ಹೋಗ್ಬೇಡಪ್ಪ, ನೀನ್ ಮೊದಲು ಮನಸ್ಸು ದೊಡ್ಡದು ಮಾಡ್ಕೊ ಅಂತಾನೆ. ಹಂಗೆಲ್ಲ ನೀವೆಲ್ಲರೂ ದೊಡ್ಡ ಮನಸ್ಸಿನವರೇ ಇದ್ದೀರಿ. ನಾವು ಬಹಳ ಸಂತೋಷ ಅನ್ನಿಸ್ತದ. ಏನು ಬಹಳ ಸಂತೋಷ. ಅಲ್ಲಿ ಎಲ್ಲಿ ಸಿಗೋದಿಲ್ಲ ನಿಮಗ. ನಮ್ ಕಡೆ ಅದರಿ, ಅದು ನಮ್ ಕಡೆ ಅದನ್ನ ಪ್ರಿಂಟ್ ಮಾಡ್ಸ್ಯಾರ ಅವರು, ನಮ್ ಗುರುಬಂಧುಗಳೊಬ್ರು. ನಾ ಬೇಕಾದ್ರೆ ತಗೊಂಡ್ ಇಟ್ಕೋತ್ನಂತ. ನಮ್ಮ ಮಗಳು ಬಂದಾಗ ಕಳಿಸ್ತೀನಿ ನಾ ಬೆಂಗಳೂರಿಗೆ. ಇವ್ರಿಗೆ ಗೊತ್ತದ, ನಮ್ಮ ಮಗಳಿಗೆ ಇವ್ರಿಗೆ ಪರಿಚಯ ಅದ, ಅವ್ರು ನಿಮಗ್ ಮುಟ್ಟಿಸ್ತಾರ. 10 ಬುಕ್ಕ ಕೊಟ್ಟು ಕಳಿಸ್ತೀನಿ ಬೇಕಂತ. ಹಂಚ್ಕೊಂತೇವ್ ನಾವು. ಪ್ರಸಾದ್ ಅವ್ರೆಲ್ಲಾ ಪುಸ್ತಕದ್ದು ಇದು ಮಾಡ್ತಿರ್ತಾರೆ, ಅವ್ರಿಗೆ ಕಳಿಸ್ಬಿಟ್ರೆ ಅಂತ ಕನ್ನಡ
ನಮ್ದು ಮಾತೃಭಾಷಾ ಕನ್ನಡ ಅಲ್ಲ, ಹೌದು. ಹಿಂಗಾಗಿ ಅದಕ್ಕಂತ. ಇಲ್ಲ, ಅದು ನನ್ನ ಕಡೆ ಅದ, ನಾ ಅದರನ್ನು ಎಲ್ಲ ಓದು ಬಳಸ್ಲಿಕ್ಕತ್ತನಿ. ಆ ಬುಕ್ಕನೇ ನಮ್ಮ ಮಗಳು ಬಂದಿರ್ತಾಳ ಇಲ್ಲಿ, ನಮ್ಮ ಮಗಳು ಅಲ್ಲಿ ಬೆಂಗಳೂರಾಗ ಇರ್ತಾಳ, ಆಕಿ ಕೊಟ್ಟು ಕಳಿಸ್ತನ್ರಿ. ಅವ್ರು ಬಂದ ಇವರು ನಮ್ಮ ದೀಪಾ ತಾಯಿ ಅವರಿಗೆ ಕೊಡ್ತಾರ. ನೀವು ಅದನ್ನ ತಗೊಂಡು ಮುಂದಿದ್ದೆಲ್ಲ ಮಾಡ್ಕೊಳಿಕ್ ಬರ್ತದ. ನಾ ಇದು ಮಾಡ್ತೇನ್ರಿ ಅದನ್ನ. ಏನು ನಮಸ್ಕಾರ, ಆಯ್ತ್ರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಜೈ ಗುರು, ಜೈ ಗುರುದೇವ್, ಜೈ ಗುರು, ಜೈ ಗುರುದೇವ್. ಜೈ ಗುರು, ಜೈ ಗುರು. ಸರಿ.